ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಈಸಿ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ತಿಳ್ಕೊಳ್ಳೋಣ. ಕೇವಲ ಸ್ಟ್ರಾಟಜಿ, ಎಂಟ್ರಿ ಎಕ್ಸಿಟ್ ರೂಲ್ ಮಾತ್ರ ಅಲ್ಲ, ಸ್ಟಾಕ್ಸನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ರಿಸ್ಕನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು, ಪೊಸಿಷನ್ ಸೈಜಿಂಗನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಗೆ ಯಾಕೆ ನಮಗೆ ಯಾವುದೊಂದು ಟ್ರೇಡಿಂಗ್ ಸ್ಟ್ರಾಟಜಿ ಲಾಸನ್ನು ಕೊಡುತ್ತೆ, ನಾವು ಲಾಸ್ ಮಾಡ್ಕೊಳ್ತೀವಿ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ವಿಡಿಯೋವನ್ನು ಕೊನೆ ತನಕ ನೋಡಿ. ಇದೊಂದು ಸಿಂಪಲ್ ಆದ ಸ್ವಿಂಗ್ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಸ್ಟ್ರಾಟಜಿ ಆಗುತ್ತೆ. ಇಲ್ಲಿ ನಾವು ಡೈಲಿ ಚಾರ್ಟನ್ನು ಯೂಸ್ ಮಾಡಿಕೊಂಡು ಸ್ಟಾಕ್ಸ್ ಮೇಲೆ ಈ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡ್ಬೋದು. ಈ ಸ್ಟ್ರಾಟಜಿಯನ್ನು ನಾವು ಯೂಸ್ ಮಾಡಬೇಕು ಅಂತ ಹೇಳಿ ನಮಗೆ ಎರಡು ಇಂಡಿಕೇಟರ್ನ ಸಹಾಯ ಬೇಕಾಗುತ್ತೆ. ಒಂದು ಮೂವಿಂಗ್ ಆ್ಯಾವ್ರೇಜ್, 50 ಡೇ ಮೂವಿಂಗ್ ಆ್ಯಾವ್ರೇಜ್ ಬೇಕಾಗುತ್ತೆ. ಇದೇನನ್ನು ತಿಳಿಸುತ್ತೆ, ಈ 50 ಡೇ ಮೂವಿಂಗ್ ಆ್ಯಾವ್ರೇಜ್ ಒಂದು ಶಾರ್ಟ್ ಟರ್ಮ್ನ ಟ್ರೆಂಡನ್ನು ತಿಳಿಸುತ್ತೆ. ಅದೇ ರೀತಿ ಇನ್ನೊಂದು ಇಂಡಿಕೇಟರ್ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಬೇಕಾಗುತ್ತೆ. ನಾವು ನಮ್ಮ ಟ್ರೇಡಿಂಗ್ ಪ್ಲಾಟ್ಫಾರ್ಮಲ್ಲಿ, ಚಾರ್ಟಿಂಗ್ ಪ್ಲಾಟ್ಫಾರ್ಮಲ್ಲಿ ಇಲ್ಲಿ ಇಂಡಿಕೇಟರ್ ಸೆಕ್ಷನ್ಗೆ ಬಂದರೆ ನಾವಿಲ್ಲಿ ಸಿಂಪಲ್ ಆಗಿ ಮೂವಿಂಗ್ ಆ್ಯಾವ್ರೇಜ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಮೂವಿಂಗ್ ಆ್ಯಾವ್ರೇಜ್ ಬಂತು ನೋಡಿ. ಸಿಂಪಲ್ ಮೂವಿಂಗ್ ಆ್ಯಾವ್ರೇಜನ್ನು ನಾವಿಲ್ಲಿ ಹಾಕ್ಕೊಳ್ತೀವಿ. ಮೂವಿಂಗ್ ಆ್ಯಾವ್ರೇಜ್ ಅಂತ ಬಂತು, ಇದು ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಆಗುತ್ತೆ. ಇದನ್ನು ನಾವು ಹಾಕ್ಕೊಳ್ಬೋದು. ನಾನಿಲ್ಲಿ ಆಲ್ರೆಡಿ ಹಾಕ್ಕೊಂಡಿದ್ದೀನಿ, ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಇದೆ. ಇಲ್ಲಿ ಸೆಟ್ಟಿಂಗಿಗೆ ಬಂದು ನೀವು ಇದರ ಟೈಮ್ ಪೀರಿಯಡ್ ಲೆಂತನ್ನು ನೀವು 50ಗೆ ಹಾಕ್ಕೊಳ್ಳಿ. ನಮಗೆ 50 ಡೇ ಮೂವಿಂಗ್ ಆ್ಯಾವ್ರೇಜ್ ಬೇಕಾಗುತ್ತೆ. ಇದು ಒಂದು ಶಾರ್ಟ್ ಟರ್ಮ್ ಟ್ರೆಂಡನ್ನು ತಿಳಿಸುತ್ತೆ. ಅದೇ ರೀತಿ ಸೇಮ್ ನೀವು ಇಲ್ಲಿ ಒಂದು ಸೂಪರ್ ಟ್ರೆಂಡನ್ನು ಸರ್ಚ್ ಮಾಡ್ಬೋದು. ಆ ಸೂಪರ್ ಟ್ರೆಂಡನ್ನು ನಾವಿಲ್ಲಿ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಕೊಳ್ಬೋದು. ಎಲ್ಲ ಚಾಟಿಂಗ್ ಪ್ಲಾಟ್ಫಾರ್ಮಲ್ಲಿ ಸಿಗುವಂಥ ಇಂಡಿಕೇಟರ್ ಆಗುತ್ತೆ. ಒಂದು ಮೂವಿಂಗ್ ಆ್ಯಾವ್ರೇಜ್, ಇನ್ನೊಂದು ಸೂಪರ್ ಟ್ರೆಂಡ್. ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಸೂಪರ್ ಟ್ರೆಂಡನ್ನು ಇಲ್ಲಿ ಹಾಕ್ತೀನಿ. ಸೂಪರ್ ಟ್ರೆಂಡ್ನ ಸೆಟ್ಟಿಂಗ್ 10 ಮತ್ತು 3 ಇಡಬೇಕಾಗತ್ತೆ. ನಾವಿಲ್ಲಿ ಸೆಟ್ಟಿಂಗಿಗೆ ಬಂದಾಗ ಲೆಂತ್ 10, ಫ್ಯಾಕ್ಟರ್ 3 ಅಂತ ಇಟ್ಕೊಳ್ಬೇಕು. ಇದು ಎರಡೇ ಇಂಡಿಕೇಟರ್ ನಾವು ಯೂಸ್ ಮಾಡುವಂಥದ್ದು, ಒಂದು ಸೂಪರ್ ಟ್ರೆಂಡ್, ಇನ್ನೊಂದು ಮೂವಿಂಗ್ ಆ್ಯಾವ್ರೇಜ್. ಸೊ ಮೂವಿಂಗ್ ಆ್ಯಾವ್ರೇಜ್ ಯಾಕೆ, ಒಂದು ಶಾರ್ಟ್ ಟರ್ಮ್ ಟ್ರೆಂಡನ್ನು ತಿಳಿಸುತ್ತೆ. ಸೊ ನಾವೇನು ಮಾಡಬೇಕಾಗತ್ತೆ, ಈ ಸಿಗ್ನಲ್ ಸಿಗುವಾಗ ಶಾರ್ಟ್ ಟರ್ಮ್ ಟ್ರೆಂಡ್ ಪಾಸಿಟಿವ್ ಇರಬೇಕಾಗತ್ತೆ. ಅಂದರೆ ಸ್ಟಾಕ್ನ ಪ್ರೈಸ್ 50 ಡೇ ಮೂವಿಂಗ್ ಆ್ಯಾವ್ರೇಜ್ಗಿಂತ ಮೇಲೆ ಇತ್ತು ಅಂತ ಹೇಳಿದ್ರೆ ಆಗ ಮಾತ್ರ ಇಲ್ಲಿ ನಾವು ಎಂಟ್ರಿಯನ್ನು ಮಾಡ್ತೀವಿ. ಸೊ ಹಾಗಾದರೆ ಎಂಟ್ರಿ ರೂಲ್ ಏನು? ಎಂಟ್ರಿ ರೂಲ್ ನಮಗೆ ಯಾವುದೊಂದು ಸ್ಟಾಕ್ನ ಡೈಲಿ ಕ್ಯಾಂಡಲ್ ಏನಾಗುತ್ತೆ ಅದು ಸೂಪರ್ ಟ್ರೆಂಡನ್ನು ಪಾಸಿಟಿವ್ ಕ್ರಾಸ್ ಓವರ್ ಮಾಡಬೇಕಾಗುತ್ತೆ, ಅಥವಾ ಸೂಪರ್ ಟ್ರೆಂಡ್ಗಿಂತ ಮೇಲೆ ಕ್ಲೋಸಿಂಗನ್ನು ಕೊಡಬೇಕಾಗುತ್ತೆ. ಯಾವ ದಿನ ಕ್ಲೋಸಿಂಗನ್ನು ಕೊಡುತ್ತೆ ಆ ದಿನದ ನೆಕ್ಸ್ಟ್ ಡೇ ನಾವು ಅಲ್ಲಿ ಎಂಟ್ರಿ ಮಾಡ್ಬೋದು. ಇದನ್ನು ನಾನು ಸ್ಕ್ಯಾನರನ್ನು ಕೂಡ ತಿಳಿಸ್ತೀನಿ. ನಾವು ಡೇ ಎಂಡ್ ಆದ ನಂತರ, ಮಾರ್ಕೆಟ್ ಕ್ಲೋಸ್ ಆದ ನಂತರ ನಾವು ಅನಲೈಸನ್ನು ಮಾಡಬೇಕಾಗತ್ತೆ, ಸ್ಟಾಕ್ಸನ್ನು ಸರ್ಚ್ ಮಾಡಬೇಕಾಗತ್ತೆ. ಸೊ ಈ ದಿನ ಯಾವುದು ನಮಗೆ ಸೂಪರ್ ಟ್ರೆಂಡ್ಗಿಂತ ಮೇಲೆ ಕ್ಲೋಸಿಂಗನ್ನು ಕೊಟ್ಟಿದೆ ಅಂಥ ಸ್ಟಾಕ್ಸನ್ನು ನಾವು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ಎಂಟ್ರಿ ಮಾಡ್ಬೋದು. ಸೊ ನಾನಿಲ್ಲಿ ಒಂದು ಸ್ಟಾಕನ್ನು ಹಾಕ್ಕೊಂಡಿದ್ದೀನಿ. ಇಲ್ಲೊಂದು ಸಿಗ್ನಲ್ ಸಿಕ್ತು. ಸೊ ನಾವು ಸೂಪರ್ ಟ್ರೆಂಡನ್ನು ಹಾಕಿದಾಗ ಅಲ್ಲಿ ಗ್ರೀನ್ ಲೈನ್ ಹಾಗೆ ರೆಡ್ ಲೈನ್ ಬರುತ್ತೆ, ಇಲ್ಲಿ ಬೈ ಸಿಗ್ನಲ್ ಹಾಗೆ ಸೆಲ್ ಸಿಗ್ನಲ್ ಬರುತ್ತೆ. ಸೊ ಯಾವ ದಿನ ಇಲ್ಲಿ ನೀವು ಆ್ಯರೋ ಮಾರ್ಕನ್ನು ನೋಡ್ಬೋದು. ನೀವು ಸೆಟ್ಟಿಂಗಿಗೆ ಹೋದರೆ ಇಲ್ಲಿ ಸ್ಟೈಲ್ಸಲ್ಲಿ ನೀವು ಅಪ್ ಆ್ಯರೋ, ಡೌನ್ ಆ್ಯರೋ ಇದನ್ನಿಲ್ಲಿ ಹಾಕೊಳ್ಳಿಕ್ಕೆ ಅವಕಾಶ ಬರುತ್ತೆ. ಇಲ್ಲಿ ನಾವು ನೋಡಿದಾಗ ಎಂಡ್ ಆಫ್ ದ ಡೇ ನೋಡಿದಾಗ ಸೊ ಈ ರೀತಿ ಒಂದು ಕ್ಲೋಸಿಂಗನ್ನು ಕೊಟ್ಟಿರುತ್ತೆ. ಸೂಪರ್ ಟ್ರೆಂಡ್ಗಿಂತ ಮೇಲೆ ಪ್ರೈಸ್ ಕ್ಲೋಸಿಂಗನ್ನು ಕೊಟ್ಟಿರುತ್ತೆ. ಸೂಪರ್ ಟ್ರೆಂಡಲ್ಲಿ ಒಂದು ಆ್ಯರೋ ಮಾರ್ಕ್ ಬಂದಿರುತ್ತೆ, ಲೋವರ್ ಲೆವೆಲಲ್ಲಿ ಆ್ಯರೋ ಮಾರ್ಕ್ ಬಂದಿರುತ್ತೆ. ಡೇ ಎಂಡ್ ಆದ ನಂತರ ಈ ರೀತಿ ಸೂಪರ್ ಟ್ರೆಂಡಲ್ಲಿ ಪಾಸಿಟಿವ್ ಕ್ಲೋಸನ್ನು ಕೊಟ್ಟಿರೋ ಸ್ಟಾಕನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಸ್ಕ್ಯಾನರನ್ನು ನೆಕ್ಸ್ಟ್ ತಿಳಿಸ್ತೇನೆ. ಇಲ್ಲಿ ಏನಾಗಿದೆ, ಈ ದಿನ ಸೂಪರ್ ಟ್ರೆಂಡ್ ಪಾಸಿಟಿವ್ ಸಿಗ್ನಲನ್ನು ಕೊಡ್ತು, ಒಂದು ಬೈ ಸಿಗ್ನಲನ್ನು ಕೊಡ್ತು. ನೆಕ್ಸ್ಟ್ ನಾವೇನು ನೋಡಬೇಕು, ಮೂವಿಂಗ್ ಆ್ಯಾವ್ರೇಜ್ 50 ಡೇ ಮೂವಿಂಗ್ ಆ್ಯಾವ್ರೇಜನ್ನು ಹಾಕಿದ್ದೀವಿ. ಆ ಲೆವೆಲ್ಗಿಂತ ಮೇಲೇನು ಪ್ರೈಸ್ ಇದೆಯಾ ನೋಡಬೇಕಾಗತ್ತೆ. ಸೂಪರ್ ಟ್ರೆಂಡ್ ಯಾವ ದಿನ ಬುಲಿಶ್ ಕ್ರಾಸ್ ಓವರ್ ಕೊಟ್ಟಿತ್ತು, ಬೈ ಸಿಗ್ನಲ್ ಕೊಟ್ಟಿದೆ, ಅದೇ ದಿನ ಮೂವಿಂಗ್ ಆ್ಯಾವ್ರೇಜ್ಗಿಂತ ಮೇಲೆ ಕ್ರಾಸ್ ಆಗಲೇಬೇಕು ಅಂತಿಲ್ಲ. ಪ್ರೈಸ್ 50 ಡೇ ಮೂವಿಂಗ್ ಆ್ಯಾವ್ರೇಜ್ಗಿಂತ ಮೇಲೆ ಇದ್ದರೆ ಆಯಿತು. ಇಲ್ಲಿ ಏನಾಯಿತು, ಒಂದೇ ದಿನ ಸೂಪರ್ ಟ್ರೆಂಡ್ ಕೂಡ ಪಾಸಿಟಿವ್ ಕ್ರಾಸ್ ಓವರನ್ನು ಕೊಡುತ್ತೆ, ಅಥವಾ ಸೂಪರ್ ಟ್ರೆಂಡ್ ಕೂಡ ಬೈ ಸಿಗ್ನಲ್ ಕೊಡುತ್ತೆ, ಅದೇ ದಿನ 50 ಡೇ ಮೂವಿಂಗ್ ಆ್ಯಾವ್ರೇಜ್ಗಿಂತ ಮೇಲೇನೆ ಕೂಡ ಸ್ಟಾಕ್ ಕ್ಲೋಸಿಂಗನ್ನು ಕೊಡ್ತು. ಇದೆರಡು ಒಟ್ಟಿಗೆ ಆಗಬೇಕು ಅಂತಿಲ್ಲ. ಇಲ್ಲೊಂದು ಸಿಗ್ನಲನ್ನು ನಾವು ನೋಡ್ಬೋದು. ಇಲ್ಲಿ ನಾವು ನೋಡಿದಾಗ ಇಲ್ಲಿ ಸಿಗ್ನಲ್ ಸೂಪರ್ ಟ್ರೆಂಡ್ ಒಂದು ಬೈ ಸಿಗ್ನಲನ್ನು ಕೊಡುತ್ತೆ, ಬಟ್ ಪ್ರೈಸ್ ಏನಾಗಿದೆ ಇಲ್ಲಿ 50 ಡೇ ಮೂವಿಂಗ್ ಆ್ಯಾವ್ರೇಜ್ಗಿಂತ ಮೇಲೆ ಇಲ್ಲ. ಇಂಥ ಸಿಗ್ನಲ್ಗಳನ್ನು ನಾವು ಇಲ್ಲಿ ಅವಾಯ್ಡ್ ಮಾಡ್ತೀವಿ. ಇಂಥ ಸಿಗ್ನಲ್ ನಮಗೆ ಬೇಡ. ನಮಗೆ ಸೂಪರ್ ಟ್ರೆಂಡ್ ಪಾಸಿಟಿವ್ ಸಿಗ್ನಲನ್ನು ಕೊಡುವಾಗ ಮೂವಿಂಗ್ ಆ್ಯಾವ್ರೇಜ್ಗಿಂತ ಮೇಲೆ ಪ್ರೈಸ್ ಇರಬೇಕಾಗುತ್ತೆ. ಮೂವಿಂಗ್ ಆ್ಯಾವ್ರೇಜ್ ಈ ರೀತಿ ಇರಬೇಕಾಗುತ್ತೆ. ಇಲ್ಲಿ ಅದು ಆಗಲಿಲ್ಲ. ಹಾಗೆ ಇಲ್ಲೊಂದು ಸಿಗ್ನಲ್ ಕೊಡ್ತು, ಸೂಪರ್ ಟ್ರೆಂಡ್ ಇಲ್ಲಿ ಪಾಸಿಟಿವ್ ಸಿಗ್ನಲನ್ನು ಕೊಡ್ತು. ಮೂವಿಂಗ್ ಆ್ಯಾವ್ರೇಜನ್ನು ನಾವು ನೋಡಿದಾಗ ಮೂವಿಂಗ್ ಆ್ಯಾವ್ರೇಜ್ಗಿಂತ ಮೇಲೇ ಪ್ರೈಸ್ ಟ್ರೇಡ್ ಆಗ್ತಿತ್ತು. ಇಲ್ಲಿ ನಾವು ಎಂಟ್ರಿಯನ್ನು ಮಾಡ್ತೀವಿ, ಬಟ್ ಇಲ್ಲಿ SL ಆಯಿತು. ಅದೇ ರೀತಿ ಇಲ್ಲಿ ಸೂಪರ್ ಟ್ರೆಂಡ್ ಸಿಗ್ನಲನ್ನು ಕೊಡ್ತು, ಬಟ್ ಮೂವಿಂಗ್ ಆ್ಯಾವ್ರೇಜ್ಗಿಂತ ಮೇಲೆ ಪ್ರೈಸ್ ಕ್ಲೋಸಿಂಗನ್ನು ಕೊಡಲಿಲ್ಲ. ಸೊ ಇಂಥ ಸಿಗ್ನಲನ್ನು ನಾವು ಅವಾಯ್ಡ್ ಮಾಡ್ತೀವಿ. ಬಟ್ ಇಲ್ಲಿ ನಾವು ನೋಡ್ಬೋದು, ಇನ್ನೊಂದು ಕನ್ಫ್ಯೂಷನ್ ಆಗ್ಬೋದು ನಿಮಗೆ. ಇಲ್ಲಿ ಸೂಪರ್ ಟ್ರೆಂಡ್ ಸಿಗ್ನಲ್ ಕೊಡ್ತು, ನೆಕ್ಸ್ಟ್ ಇಲ್ಲಿ ಮೂವಿಂಗ್ ಆ್ಯಾವ್ರೇಜ್ಗಿಂತ ಮೇಲೆ ಪ್ರೈಸ್ ಕ್ಲೋಸ್ ಆಯಿತು. ಸೂಪರ್ ಟ್ರೆಂಡ್ ಯಾವಾಗ ಸಿಗ್ನಲನ್ನು ಕೊಡುತ್ತೆ ಆಗ ಪ್ರೈಸ್ 50 ಡೇ ಮೂವಿಂಗ್ ಆ್ಯಾವ್ರೇಜ್ಗಿಂತ ಮೇಲೆ ಇರಬೇಕಾಗತ್ತೆ. ಆಗ ಮಾತ್ರ ನಾವಿಲ್ಲಿ ಎಂಟ್ರಿಯನ್ನು ಮಾಡ್ತೀವಿ. ಸೊ 50 ಡೇ ಮೂವಿಂಗ್ ಆ್ಯಾವ್ರೇಜ್ಗಿಂತ ಮೇಲೆ ಪ್ರೈಸ್ ಟ್ರೇಡ್ ಆಗ್ತಾ ಇರಬೇಕು. ಅದೇ ರೀತಿ ಸೂಪರ್ ಟ್ರೆಂಡ್ ಒಂದು ಬುಲ್ಲಿಶ್ ಕ್ರಾಸ್ ಓವರ್ ಅಥವಾ ಒಂದು ಬುಲ್ಲಿಶ್ ಬೈ ಸಿಗ್ನಲನ್ನು ಕೊಡಬೇಕಾಗುತ್ತೆ. ಇದು ಲಾಂಗ್ ಓನ್ಲಿ ಸ್ಟ್ರಾಟಜಿ ಆಗುತ್ತೆ. ಇಲ್ಲಿ ನಾವು ಶಾರ್ಟನ್ನು ಮಾಡೋದಿಲ್ಲ, ಇದು ಕೇವಲ ಸ್ಟಾಕ್ಸ್ಗೆ ಇರುವಂಥ ಒಂದು ಸ್ಟ್ರಾಟಜಿ ಆಗುತ್ತೆ. ಸೊ ಹಾಗಾಗಿ
ಹಾಗಾಗಿ ನಾವು ಲಾಂಗನ್ನು ಮಾತ್ರ ಎಂಟ್ರಿ ಮಾಡ್ತೀವಿ. ಸೊ ನಿಮಗೆ ಈಗ ಎಂಟ್ರಿ ಕಂಡೀಷನ್ ಕ್ಲಿಯರ್ ಆಯಿತು ಅಂತ ತಿಳ್ಕೊಳ್ತೀನಿ. ಸ್ಟಾಕ್ಸ್ ಪ್ರೈಸ್ 50 ಡೇ ಮೂವಿಂಗ್ ಅವರೇಜ್ಗಿಂತ ಮೇಲೆ ಟ್ರೇಡ್ ಆಗ್ತಾ ಇರಬೇಕು. ಅದೇ ರೀತಿ ಯಾವಾಗ ಸೂಪರ್ ಟ್ರೆಂಡ್ ಒಂದು ಬೈ ಸಿಗ್ನಲನ್ನು ಕೊಡುತ್ತೆ ಆವಾಗ ನೀವು ಎಂಟ್ರಿಯನ್ನು ಮಾಡ್ತೀವಿ. ಟೈಮ್ ಫ್ರೇಮ್ ಡೈಲಿ ಇರುತ್ತೆ. ಸೊ ಡೈಲಿ ಟೈಮ್ ಫ್ರೇಮಲ್ಲಿ ನಾವು ಚಾರ್ಟನ್ನು ಯೂಸ್ ಮಾಡ್ತೀವಿ. ಮಾರ್ಕೆಟ್ ಕ್ಲೋಸ್ ಆದ ನಂತರ ನಾವು ಚಾರ್ಟನ್ನು ಅನಲೈಸ್ ಮಾಡ್ತೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ನಾವಲ್ಲಿ ಎಂಟ್ರಿಯನ್ನು ಮಾಡ್ತೀವಿ. 9:20 9:15 ಆದ ನಂತರ ಮಾರ್ಕೆಟ್ ಓಪನ್ ಆದ ನಂತರ ನಾವಿಲ್ಲಿ ಎಂಟ್ರಿಯನ್ನು ಮಾಡ್ತೀವಿ. ನೆಕ್ಸ್ಟ್ ಡೇ ಓಪನಿಂಗ್ ಪ್ರೈಸಲ್ಲಿ ಎಂಟ್ರಿಯನ್ನು ಮಾಡ್ತೀವಿ. ಸೊ ಇವತ್ತು ನಾವು ಮಾರ್ಕೆಟ್ ಎಂಡ್ ಆಗುವಾಗ ನಮಗೆ ಒಂದಷ್ಟು ಸ್ಟಾಕ್ ಸಿಕ್ತು ಅಂತ ಇಟ್ಕೊಳ್ಳಿ, ನಾವು ಅದನ್ನು ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ. ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆದ ನಂತರ ನಾವಲ್ಲಿ ಎಂಟ್ರಿಯನ್ನು ಮಾಡ್ತೀವಿ. ಸೊ ನಿಮಗೆ ಎಂಟ್ರಿ ಕ್ಲಿಯರ್ ಆಯಿತು. ನೆಕ್ಸ್ಟ್ ಹಾಗಿದ್ರೆ ಯಾವ ರೀತಿ ನಾವು SL ಅನ್ನು ತೆಗೆದುಕೊಳ್ಬೇಕು, ಯಾವ ರೀತಿ ಟ್ರೇಡನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಮಗೆ ಎಂಟ್ರಿ ಸಿಕ್ತು ಅಂತ ಇಟ್ಕೊಳ್ಳಿ, ಇಲ್ಲಿ ಒಂದು ಎಂಟ್ರಿ ನನಗೆ ಸಿಕ್ತು, ಇಲ್ಲಿ ಪ್ರೈಸ್ ಈ ಲೆವೆಲ್ಗಿಂತ ಮೇಲೆ ಕ್ಲೋಸಿಂಗನ್ನು ಕೊಡ್ತು ಅಂತ ಇಟ್ಕೊಳ್ಳಿ. ಸೊ ಇಮಿಡಿಯೇಟ್ಲಿ ನನ್ನ SL ಏನಾಗುತ್ತೆ, ಇವತ್ತು ಇಲ್ಲಿ ಕ್ಲೋಸಿಂಗನ್ನು ಕೊಡ್ತು, ನೆಕ್ಸ್ಟ್ ಡೇ ನಾನು ಇಲ್ಲಿ ಎಂಟ್ರಿ ಆಗ್ಬೋದು. ಎಂಟ್ರ್ ಆದ ನಂತರ ಇಮಿಡಿಯೇಟ್ಲಿ ಪ್ರೈಸ್ ಡೌನ್ ಬರ್ತಾ ಹೋಗ್ಬೋದು. ಸೊ ಅದಕ್ಕೋಸ್ಕರ ನನಗೊಂದು SL ಬೇಕಾಗುತ್ತೆ. ಇಮಿಡಿಯೇಟ್ಲಿ ನನ್ನ SL ಏನಾಗುತ್ತೆ, ಸೊ ನಾವು ಎಂಟ್ರಿ ಮಾಡುವಾಗ ಸೂಪರ್ ಟ್ರೆಂಡ್ ಎಲ್ಲಿತ್ತು ಆ ಲೆವೆಲ್ ನಮ್ಮ ಇಮಿಡಿಯೇಟ್ SL ಆಗುತ್ತೆ. ಇಲ್ಲಿ ನಾನು ಈ ದಿನ ಎಂಟ್ರಿ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಇಲ್ಲಿ ಸೂಪರ್ ಟ್ರೆಂಡ್ ಇತ್ತು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಎಂಟ್ರಿ ಪ್ರೈಸ್ ನಾನು ನೋಡಿದ್ರೆ 279 ಅಥವಾ 279 ಅಂತ ಇಟ್ಕೊಳ್ತೀನಿ. ನಾನು ನೆಕ್ಸ್ಟ್ ಡೇನ ಕ್ಲೋಸಿಂಗ್ ಪ್ರೈಸ್ 279 ಅಂತ ಇಟ್ಕೊಳ್ತೀನಿ. ಇಲ್ಲಿ SL ಬರುವಂಥದ್ದು ಸೂಪರ್ ಟ್ರೆಂಡ್ ಇರುವಂಥದ್ದು, ಸೂಪರ್ ಟ್ರೆಂಡ್ನ ಲೋವರ್ ಲೆವೆಲನ್ನು ನಾವು ನೋಡಿದಾಗ 242 ಇದೆ. ಸ್ವಲ್ಪ ಕೆಳಗಡೆ ಇಟ್ಕೊಳ್ಬೋದು, ಈ ಸೂಪರ್ ಟ್ರೆಂಡ್ ಲೆವೆಲ್ಗಿಂತ ಕೆಳಗಡೆ ಇಟ್ಕೊಳ್ಬೋದು. ಇಲ್ಲಿ ಎಂಟ್ರಿ ಆಗುತ್ತೆ. ಸೊ ಸೂಪರ್ ಟ್ರೆಂಡ್ ಕೆಳಗಡೆ ನಾವು SL ಅನ್ನು ಇಟ್ಕೊಳ್ಬೋದು. ಸೊ ನೆಕ್ಸ್ಟ್ ಡೇ ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ ಅಂತ ಇಟ್ಕೊಳ್ಳಿ. 2 ಏಪ್ರಿಲ್ಗೆ ಇದು ಸಿಗ್ನಲ್ ಅನ್ನು ಕೊಟ್ಟಿರುವಂಥದ್ದು, ನಾನು 3 ಏಪ್ರಿಲ್ಗೆ ಎಂಟ್ರಿಯನ್ನು ಮಾಡ್ತೀನಿ. SL ಅನ್ನು ನಾನಿಲ್ಲಿ 240ಗೆ ಇಟ್ಕೊಂಡೆ ಅಂತ ಇಟ್ಕೊಂಡು ನಾನು ಟ್ರೇಡನ್ನು ಪ್ಲೇಸ್ ಮಾಡ್ತೀನಿ. ಸಿಸ್ಟಮಲ್ಲಿ SL ಅನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಸ್ವಿಂಗ್ ಟ್ರೇಡ್ ಆಗಿರೋದ್ರಿಂದ ಮೇ ಬಿ ಬೇಕಿದ್ರೆ GTD ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಬೋದು, ಮಾಡಲೇಬೇಕು ಅಂತಿಲ್ಲ. ನೆಕ್ಸ್ಟ್ ಪ್ರೈಸ್ ನನ್ನ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಹೋಯಿತು. ಸೊ ಈ ರೀತಿ ಮೂವ್ ಆಗ್ತಾ ಹೋದಾಗ ನಾವೇನು ಮಾಡ್ಬೋದು, ನಾನು ನನ್ನ ಈ ಸೂಪರ್ ಟ್ರೆಂಡನ್ನು ನನ್ನ ಟ್ರೈಲಿಂಗ್ SL ಆಗಿ ಇಟ್ಕೊಳ್ತಾ ಹೋಗ್ಬೋದು. ಸೂಪರ್ ಟ್ರೆಂಡ್ ಮೂವ್ ಆಗ್ತಾ ಹೋಯಿತು, ಈ ಸೂಪರ್ ಟ್ರೆಂಡನ್ನು ನಾನು ಟ್ರೈಲಿಂಗ್ SL ಆಗಿ ಇಟ್ಕೊಳ್ತಾ ಹೋಗ್ಬೋದು. ಸೊ ಪ್ರೈಸ್ ಇಲ್ಲಿ ನಾವು ನೋಡ್ಬೋದು ಅಪ್ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಜುಲೈಗೆ ಇಲ್ಲಿ ಒಂದು ಸಿಗ್ನಲನ್ನು ಕೊಡುತ್ತೆ. ಜುಲೈ 31ಕ್ಕೆ ಸೂಪರ್ ಟ್ರೆಂಡ್ಗಿಂತ ಕೆಳಗಡೆಯಲ್ಲಿ ಪ್ರೈಸ್ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಸೊ ನಾವೇನು ಮಾಡಬೇಕಾಗತ್ತೆ, 3 ಗಂಟೆ ಅಥವಾ 3:15 ಹೊತ್ತಿಗೆ ಪ್ರೈಸನ್ನು ನೋಡಬೇಕಾಗತ್ತೆ. ಸೊ ಆ ಟೈಮಲ್ಲಿ ಸೂಪರ್ ಟ್ರೆಂಡ್ಗಿಂತ ಕೆಳಗಡೆ ಪ್ರೈಸ್ ಇತ್ತು ಅಂತ ಹೇಳಿದರೆ ಆಗ ನಾವು ಎಕ್ಸಿಟನ್ನು ಮಾಡ್ಬೋದು, ಇಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಮಾಡ್ಬೋದು. ಬಟ್ ಬೆಟರ್ ಇರುವಂಥದ್ದು ಈ ಸೂಪರ್ ಟ್ರೆಂಡ್ ಹತ್ತಿರ ಪ್ರೈಸ್ ಬರ್ತಾ ಇತ್ತು ಅಂತೇಳಿ ನಾವು ಸ್ವಲ್ಪ 3 ಗಂಟೆ ಹೊತ್ತಿಗೊಮ್ಮೆ ನಮ್ಮ ಸ್ಟಾಕ್ಸನ್ನು ಮಾನಿಟರ್ ಮಾಡೋದು ಬೆಟರ್ ಆಗುತ್ತೆ. ಇನ್ ಕೇಸ್ 3:15 ಹೊತ್ತಿಗೆ ಸೂಪರ್ ಟ್ರೆಂಡ್ಗಿಂತ ಕೆಳಗಡೆನೇ ಪ್ರೈಸ್ ಇತ್ತು ಅಂತ ಹೇಳಿದರೆ ಪ್ರಾಬಬ್ಲಿ ಆ ದಿನ ಅದು ಸೂಪರ್ ಟ್ರೆಂಡ್ಗಿಂತ ಕೆಳಗಡೆನೇ ಕ್ಲೋಸಿಂಗನ್ನು ಕೊಡುವಂಥ ಪ್ರೊಬಬಿಲಿಟಿ ಹೆಚ್ಚಿರುತ್ತೆ. ಸೊ ಆ ರೀಸನಿಂದ 3:15 ಹೊತ್ತಿಗೆ ನೀವು ಎಕ್ಸಿಟ್ ಮಾಡ್ಬೋದು, ಅಥವಾ ನೆಕ್ಸ್ಟ್ ಡೇ ಮಾರ್ನಿಂಗಲ್ಲಿ ಓಪನ್ ಆದ ನಂತರ ಕೂಡ ನೀವು ಮಾಡ್ಬೋದು, ಅದರಲ್ಲಿ ಏನು ಇಶ್ಯೂ ಇಲ್ಲ. ಸೊ ಎಂಟ್ರಿ ಕ್ಲಿಯರ್ ಆಯಿತು. ಸೊ ಸೂಪರ್ ಟ್ರೆಂಡ್ಗಿಂತ ಮೇಲೆ ಕ್ರಾಸ್ ಆದಾಗ ಎಂಟ್ರಿ ಆಗ್ತೀರಿ. ಇನಿಷಿಯಲಿ ನಿಮ್ಮ SL ಅನ್ನು ಸೂಪರ್ ಟ್ರೆಂಡ್ ಲೆವೆಲ್ ಏನಿದೆ ಆ ಲೆವೆಲ್ಗಿಂತ ಕೆಳಗಡೆ ಇಟ್ಕೊಳ್ತೀರಿ. ನೆಕ್ಸ್ಟ್ ಇದನ್ನೊಂದು ಟ್ರೈಲಿಂಗ್ ಲೆವೆಲ್ ಆಗಿ ಇಟ್ಕೊಳ್ತೀರಿ. ಸೊ ನೀವು ಸೂಪರ್ ಟ್ರೆಂಡನ್ನು ಒಂದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಆಗಿ ಇಟ್ಕೊಳ್ತೀರಿ. ಪ್ರೈಸ್ ಅಪ್ ಹೋಗ್ತಾ ಹೋದಾಗೆ ಈ ಸೂಪರ್ ಟ್ರೆಂಡ್ ಕೂಡ ಅಪ್ ಹೋಗ್ತಾ ಹೋಗುತ್ತೆ. ಸೊ ಆ ಲೆವೆಲ್ಗಿಂತ ಕೆಳಗಡೆ ಸೆಷನ್ ಆಯಿತು ಅಂತೇಳಿ ನೀವು ಅದನ್ನು ನೆಕ್ಸ್ಟ್ ಎಕ್ಸಿಟ್ ಮಾಡ್ಬೋದು. ಅಥವಾ ಮೇ ಬಿ ನೀವು ಒಂದಷ್ಟು ಚೇಂಜಸನ್ನು ಮಾಡಿ ನೋಡ್ಕೊಳ್ಬೇಕು ಅಂತಿದ್ರೆ ಮೇ ಬಿ 50 ಡೇ ಮೂವಿಂಗ್ ಆವರೇಜನ್ನು ಕೂಡ ಒಂದು ರೆಫರೆನ್ಸ್ ಆಗಿ ಇಟ್ಕೊಳ್ಬೋದು. ಆ ಲೆವೆಲ್ಗಿಂತ ಕೆಳಗಡೆ ಕ್ಲೋಸಿಂಗನ್ನು ಕೊಡ್ತು ಅಂತೇಳಿ ಆಗ ಕೂಡ ನೀವು ಎಕ್ಸಿಟ್ ಆಗ್ಬೋದು. ಕೆಲವೊಮ್ಮೆ ಏನಾಗುತ್ತೆ, ಮೇ ಬಿ 50 ಡೇ ಮೂವಿಂಗ್ ಅವರೇಜ್ ತುಂಬ ಪ್ರೈಸ್ನ ಹತ್ತಿರದಲ್ಲಿರುತ್ತೆ, ಮೇ ಬಿ ಬೇಗ ಎಕ್ಸಿಟ್ ಸಿಗ್ನಲನ್ನು ಕೊಡ್ಬೋದಾಗುತ್ತೆ. ಬಟ್ ನೀವು ಯಾವುದೋ ಒಂದು ರೂಲನ್ನು ನೀವು ಎಕ್ಸಿಟ್ ರೂಲ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಎರಡನ್ನೂ ನೀವು ಫಾಲೋ ಮಾಡ್ತೀರಿ ಅಂತೇಳಿ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಒಂದು ಡಿಸಿಪ್ಲಿನನ್ನು ಫಾಲೋ ಮಾಡೋದಕ್ಕೋಸ್ಕರ ಒಂದು ಸ್ಪೆಸಿಫಿಕ್ ಒಂದು ಸ್ಟ್ರಿಕ್ಟ್ ರೂಲನ್ನು ಫಾಲೋ ಮಾಡಬೇಕು. ನೀವು ಇದನ್ನೇ ಫಾಲೋ ಮಾಡ್ತೀನಿ ಅಂತ ಡಿಸೈಡ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಸೂಪರ್ ಟ್ರೆಂಡನ್ನು ಒಂದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಮೆಥಡ್ ಆಗಿ ಇಟ್ಕೊಂಡಿದ್ದೀನಿ. ಇನ್ಗೆ ಸೂಪರ್ ಟ್ರೆಂಡ್ ತುಂಬ ಗ್ಯಾಪ್ ಇತ್ತು ಅಂದರೆ ಮೇ ಬಿ ನೀವು ಬೇರೆ ಮೆಥಡನ್ನು ಟ್ರೈಲಿಂಗ್ SL ರೂಪದಲ್ಲಿ ಫಾಲೋ ಮಾಡ್ಬೋದು, ಅದು ನಿಮಗೆ ಬಿಟ್ಟಂಥ ವಿಷಯ. ನಾನು ಹೇಳಿದ ಸ್ಟ್ರಾಟಜಿನ ಕಂಪ್ಲೀಟಾಗಿ ಇದೇ 100% ವರ್ಕಿಂಗ್ ಸ್ಟ್ರಾಟಜಿ ಅಂತಲ್ಲ, ನೀವು ಒಂದಷ್ಟು ಟ್ವೀಕನ್ನು ಮಾಡ್ಕೊಳ್ಬೋದು. ಬಟ್ ಟ್ವೀಕ್ ಮಾಡಿದ ನಂತರ ಒಂದು ಡಿಸಿಪ್ಲಿನನ್ನು ಫಾಲೋ ಮಾಡಬೇಕಾಗತ್ತೆ, ಆ ಸ್ಟ್ರಾಟಜಿಯನ್ನು ರೂಲನ್ನು ಫಾಲೋ ಮಾಡಬೇಕಾಗತ್ತೆ. ಯಾಕೆ ನಾವು ಟ್ರೇಡಿಂಗಲ್ಲಿ ಲಾಸನ್ನು ಮಾಡ್ಕೊಳ್ತೀವಿ, ಸ್ಟ್ರಾಟಜಿಯನ್ನು ಚೇಂಜ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿ ನಾವೊಂದು ಡಿಸಿಪ್ಲಿನನ್ನು ಫಾಲೋ ಮಾಡೋದಿಲ್ಲ. ಸೊ ನಮಗೆ ಎಂಟ್ರಿಗೆ ಒಂದಷ್ಟು ಕನ್ಫ್ಯೂಷನ್ ಇರುತ್ತೆ, ಎಕ್ಸಿಟ್ಗೊಂದು ಕನ್ಫ್ಯೂಷನ್ ಇರುತ್ತೆ, ಟ್ರೈಲ್ ಮಾಡುವಾಗ ಒಂದಷ್ಟು ಕನ್ಫ್ಯೂಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಏನು ಡಿಸೈನ್ ಮಾಡಿರುವಂಥದ್ದು ಒಂದು ಕಂಪ್ಲೀಟ್ ಆದ ರೂಲ್ ಬೇಸ್ಡ್ ಸ್ಟ್ರಾಟಜಿಯನ್ನು ಮಾಡಿರುವಂಥದ್ದು. ಇಲ್ಲಿ ಎಲ್ಲವೂ ಒಂದು ಫಿಕ್ಸ್ಡ್ ರೂಲ್ ಇದೆ. ಸೊ ಆ ರೂಲನ್ನು ಫಾಲೋ ಮಾಡ್ತಾ ಹೋದಾಗ ಏನಾಗುತ್ತೆ, ನಮಗೆ ಡಿಸಿಪ್ಲಿನನ್ನು ಫಾಲೋ ಮಾಡಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಆ ರೀಸನಿಂದ ನಾನು ರೆಕಮೆಂಡ್ ಮಾಡುವಂಥದ್ದು, ನೀವು ಬಿಗಿನರ್ ಆಗಿದ್ದರೆ, ನಿಮಗೆ ಎಂಟ್ರಿ ಮಾಡಲಿಕ್ಕೆ ಗೊತ್ತಿಲ್ಲ, ಎಕ್ಸಿಟ್ ಮಾಡಲಿಕ್ಕೆ ಗೊತ್ತಿಲ್ಲ, ಟ್ರೈಲ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದರೆ ನಿಮ್ಮ ಸ್ಟ್ರಾಟಜಿಯನ್ನು ರೂಲ್ ಬೇಸ್ಡ್ ಮಾಡಲಿಕ್ಕೆ ನೋಡಿ. ಈ ರೀತಿ ಒಂದು ರೂಲ್ಗಳನ್ನು ಫಿಕ್ಸ್ ಮಾಡಿ, ಇದು ನನ್ನ ಎಂಟ್ರಿ ಕಂಡೀಷನ್, ಇದು ನನ್ನ ಎಕ್ಸಿಟ್ ಕಂಡೀಷನ್. ಇಲ್ಲಿ ಏನಾದರೂ ಕನ್ಫ್ಯೂಷನ್ ಆಗುತ್ತಾ? ಇಲ್ಲ, ನಾನು ಎಂಟ್ರಿಗೊಂದು ಕಂಡೀಷನನ್ನು ಹಾಕಿದೆ, ಆ ಕಂಡೀಷನ್ ಫುಲ್ಫಿಲ್ ಆದಾಗ ನಾನು ಎಂಟ್ರಿ ಮಾಡ್ತೀನಿ. ಎಕ್ಸಿಟ್ಗೆ ನನ್ನ ಕಂಡೀಷನ್ ಗೊತ್ತು, ಇಮಿಡಿಯೇಟ್ಲಿ ನಾನು ಎಂಟ್ರಿ ಆಗ್ತೀನಿ. ಎಂಟ್ರಿ ಆದ ನಂತರ ಪ್ರೈಸ್ ಡೌನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳಿ,
ಇಲ್ಲಿ ನೀವೇನು ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ಎಂಟ್ರಿ ಆಗ್ತೀರಿ, ಪ್ರೈಸ್ ಡೌನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಇಲ್ಲಿ ಸೂಪರ್ ಟ್ರೆಂಡ್ಗಿಂತ ಕೆಳಗಡೆ ಕ್ಲೋಸಿಂಗನ್ನು ಕೊಟ್ಟಾಗ ನೀವು ಎಕ್ಸಿಟ್ ಆಗ್ತೀರಿ. ಬಟ್ ನಾವೇನು ಮಾಡ್ತೀವಿ, ಪ್ರತಿಯೊಂದು ಟ್ರೇಡಲ್ಲೂ ಪ್ರಾಫಿಟನ್ನು ಮಾಡಲಿಕ್ಕೆ ಹೋಗ್ತೀವಿ, ಅಥವಾ ಪ್ರತಿಯೊಂದು ಟ್ರೇಡು ನನಗೆ ಪ್ರಾಫಿಟನ್ನೇ ಕೊಡಬೇಕು ಅಂತ ಥಿಂಕ್ ಮಾಡ್ತೀವಿ. ಅದು ಸಾಧ್ಯ ಇಲ್ಲ. ಟ್ರೇಡಲ್ಲಿ ಒಂದಷ್ಟು ಲಾಸ್ಗಳು ಕೂಡ ಆಗುತ್ತೆ. ಲಾಸ್ ಆದಾಗ ನಾವು ಸಣ್ಣ ಲಾಸನ್ನು ತಗೊಂಡು ಪ್ರಾಫಿಟ್ ಕೊಟ್ಟಾಗ ದೊಡ್ಡ ಟ್ರೆಂಡನ್ನು ರೈಡ್ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಅದು ಈ ಸ್ಟ್ರಾಟಜಿ ನಮಗೆ ಮಾಡಿಕೊಡುತ್ತೆ. ಸೂಪರ್ ಟ್ರೆಂಡಲ್ಲಿ ಪ್ರೈಸ್ ಒಂದು ಟ್ರೆಂಡಿಂಗಲ್ಲಿ ಇತ್ತು ಅಂತೇಳಿ ನಮಗೆ ದೊಡ್ಡ ಟ್ರೆಂಡನ್ನು ಕ್ಯಾಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಟ್ರೇಡನ್ನೇ ನಾವು ನೋಡೋದಾರೆ ಇಲ್ಲಿ ಎಂಟ್ರಿ ಆದಂಥದ್ದು ಜುಲೈ 31ಕ್ಕೆ ಈ ಪ್ರೈಸಲ್ಲಿ ಎಂಟ್ರಿ ಆಗುತ್ತೆ, ಎಕ್ಸಿಟ್ ಆಗುತ್ತೆ. ಸೊ ಇಲ್ಲಿ ನಾವು ಅರೌಂಡ್ 40% ಮೂವನ್ನು ಕ್ಯಾಚ್ ಮಾಡ್ತೀವಿ. ಏಪ್ರಿಲ್, ಮೇ, ಜೂನ್, ಜುಲೈ 4 ತಿಂಗಳಲ್ಲಿ 40% ಮೂವನ್ನು ಕ್ಯಾಚ್ ಮಾಡ್ತೀವಿ. ಆನ್ ಎನ್ ಅವರೇಜ್ ಪ್ರತಿ ತಿಂಗಳು 10% ಮೂವನ್ನು ನಾವಿಲ್ಲಿ ಕ್ಯಾಚ್ ಮಾಡಿದಾಗ ಆಯಿತು. ಸೊ ಇಲ್ಲಿ ನಮ್ಮ ಎಸ್ ಎಲ್ ಇದ್ದಂಥದ್ದೆಷ್ಟು, ಕೇವಲ ಆಲ್ಮೋಸ್ಟ್ 1:3 ರಿಸ್ಕ್ ರಿವಾರ್ಡ್ ಇಲ್ಲಿ ಸಿಕ್ಕಿದಾಗ ಆಯಿತು. ನಮ್ಮ ಎಸ್ ಎಲ್ ಇದ್ದಂಥದ್ದು ಅರೌಂಡ್ 13 to 14% ಎಸ್ ಎಲ್ ಇತ್ತು. ಇಮಿಡಿಯೇಟ್ಲಿ ಅದು ಬಂದು ಹಿಟ್ ಆಯಿತು ಅಂದರೆ 13 to 14% ಎಸ್ ಎಲ್ ಇತ್ತು. ಬಟ್ ಒಂದು ದೊಡ್ಡ ಟ್ರೆಂಡನ್ನು ನಾವು ಇಲ್ಲಿ ಕ್ಯಾಚ್ ಮಾಡ್ತೀವಿ. ಸ್ವಿಂಗ್ ಟ್ರೇಡಿಂಗ್ ಅಥವಾ ಒಂದು ಶಾರ್ಟ್ ಟರ್ಮ್ ಟ್ರೇಡಿಂಗಲ್ಲಿ ಒಂದು ದೊಡ್ಡ ಟ್ರೆಂಡನ್ನು ಕ್ಯಾಚ್ ಮಾಡ್ತೀವಿ. ಸೂಪರ್ ಟ್ರೆಂಡ್ ಇಂಡಿಕೇಟರ್ನ ಒಂದು ಒಳ್ಳೆ ಫೀಚರ್ ಏನು ಅಂತ ಹೇಳಿದ್ರೆ, ಇದು ನಮಗೆ ಒಂದು ಟ್ರೆಂಡನ್ನು, ದೊಡ್ಡ ಟ್ರೆಂಡನ್ನು ರೈಡ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಈ ಇಂಡಿಕೇಟರ್ನ ಯೂಸ್ ಮಾಡ್ಕೊಂಡು ನಾವು ಒಂದು ರೂಲ್ ಬೇಸ್ಡ್ ಸ್ಟ್ರಾಟಜಿಯನ್ನು ಡಿಸೈನ್ ಮಾಡ್ಕೊಳ್ಬೋದು. ಸೊ ನಿಮಗೆ ಎಂಟ್ರಿ ಗೊತ್ತಾಯಿತು, ಎಕ್ಸಿಟ್ ಗೊತ್ತಾಯಿತು, ನೀವು ಇಲ್ಲಿ ಎಸ್ ಎಲ್ ಅನ್ನು ಇಟ್ಕೊಳ್ಬೇಕು, ನೆಕ್ಸ್ಟ್ ಅದನ್ನು ಯಾವ ರೀತಿ ಟ್ರೈಲ್ ಮಾಡ್ತಾ ಹೋಗಬೇಕು ಅಂತ ಗೊತ್ತಾಯಿತು. ಅದೇ ರೀತಿ ಇಲ್ಲಿ ಒಂದು ಎಂಟ್ರಿ ಸಿಗ್ನಲ್ ಸಿಕ್ತು, ಅದು ಎಸ್ ಎಲ್ ಅನ್ನು ಹಿಟ್ ಆಯಿತು. ಸೊ ನಾನು ಆಗಲೇ ಹೇಳಿದೆ, ಪ್ರತಿ ಸಿಗ್ನಲ್ಗಳು ನಿಮಗೆ ಪ್ರಾಫಿಟನ್ನು ಕೊಡೋದಿಲ್ಲ, ಲಾಸನ್ನು ಖಂಡಿತವಾಗಿ ಕೊಡುತ್ತೆ. ಬಟ್ ನಮ್ಮ ಕೆಲಸ ಏನಾಗಿರಬೇಕಾಗತ್ತೆ, ನಾವು ರೂಲನ್ನು ಫಾಲೋ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇಲ್ಲಿ ನನಗೆ ಸೂಪರ್ ಟ್ರೆಂಡ್ ಒಂದು ಬುಲಿಶ್ ಸಿಗ್ನಲನ್ನು ಕೊಡ್ತು ಅಂತ ಇಟ್ಕೊಳ್ಳಿ. 11th ಡಿಸೆಂಬರ್ 2024 ಒಂದು ಬುಲಿಶ್ ಸಿಗ್ನಲನ್ನು ಕೊಡ್ತು. ಸೊ ನಾನಿಲ್ಲಿ ನನ್ನ ಸೂಪರ್ ಟ್ರೆಂಡ್ ಆ ಸಿಗ್ನಲ್ ಕೊಟ್ಟದೇನು, ಸೂಪರ್ ಟ್ರೆಂಡ್ ಯಾವ ಲೆವೆಲಲ್ಲಿತ್ತು ಅಲ್ಲಿ ನಾನೊಂದು ಎಸ್ ಎಲ್ ಅನ್ನು ಇಟ್ಕೊಂಡು ವೆಯ್ಟ್ ಮಾಡ್ತೀನಿ. ನೆಕ್ಸ್ಟ್ ಡೇ ನಾನು ಎಂಟರ್ ಆದ ನಂತರ ಪ್ರೈಸ್ ನಾವು ನೋಡ್ಬೋದು ನನ್ನ ಡೈರೆಕ್ಷನಲ್ಲಿ ಬರಲೇ ಇಲ್ಲ. ಸೊ ಪ್ರೈಸ್ ನನ್ನ ಡೈರೆಕ್ಷನಲ್ಲಿ ಬರಲೇ ಇಲ್ಲ. ನೆಕ್ಸ್ಟ್ ಡೇಯಿಂದ ಪ್ರೈಸ್ ಡೌನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ಏನಾಗುತ್ತೆ, ಸೂಪರ್ ಟ್ರೆಂಡ್ ಫ್ಲಾಟ್ ಆಗುತ್ತೆ, ಸೂಪರ್ ಟ್ರೆಂಡ್ ಅಪ್ ಸೈಡ್ ಶಿಫ್ಟ್ ಆಗೋದಿಲ್ಲ ಅಥವಾ ಡೌನ್ ಸೈಡ್ ಕೂಡ ಶಿಫ್ಟ್ ಆಗೋದಿಲ್ಲ. ಸೊ ನನ್ನ ಸ್ಟಾಪ್ ಲಾಸ್ ಇಲ್ಲಿತ್ತು. ಪ್ರೈಸ್ ಡೌನ್ ಬಂತು, 50 ಡೇ ಮೂವಿಂಗ್ ಅವರೇಜನ್ನು ಕೂಡ ಕೆಳಗಡೆ ಕ್ಲೋಸಿಂಗನ್ನು ಕೊಡ್ತು. ನೆಕ್ಸ್ಟ್ ಸೂಪರ್ ಟ್ರೆಂಡ್ಗಿಂತ ಕೆಳಗಡೆಯಲ್ಲಿ ಕ್ಲೋಸಿಂಗನ್ನು ಕೊಡ್ತು ಅಂತ ಇಟ್ಕೊಳ್ಳಿ. ಸೊ 20 ಡಿಸೆಂಬರ್ ದಿನ ಸೂಪರ್ ಟ್ರೆಂಡ್ಗಿಂತ ಕೆಳಗಡೆ ಕ್ಲೋಸಿಂಗನ್ನು ಕೊಡ್ತು. 11ಕ್ಕೆ ಎಂಟ್ರಿ, 20ಕ್ಕೆ ನನಗೆ ಎಕ್ಸಿಟ್ ಆಯಿತು. ಎಕ್ಸಿಟ್ ಆದಾಗ ಇಲ್ಲಿ ನಾನು 11% to 12% ಅಂತ ನಾನು ಇಲ್ಲಿ ಇಟ್ಕೊಳ್ತೀನಿ. ಯಾಕೆ ಹೇಳಿದ್ರೆ ನಾವು ಕ್ಲೋಸಿಂಗ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೂಪರ್ ಟ್ರೆಂಡ್ಗಿಂತ ನಮ್ಮ ಸ್ಟಾಪ್ ಲಾಸ್ ಲೆವೆಲ್ಗಿಂತ ಸ್ವಲ್ಪ ಕೆಳಗಡೆ ಪ್ರೈಸ್ ಹೋಗ್ಬೋದು, ಬಟ್ ನಾವು 3 ಗಂಟೆ 3 ಕಾಲ್ವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಇನ್ ಕೇಸ್ ತುಂಬ ಏನಾದರೂ ನಮ್ಮ ಎಸ್ ಎಲ್ಗಿಂತ ತುಂಬ ಕೆಳಗಡೆ ಹೋಯಿತು ಅಂತಿದ್ರೆ ಆಗ ನಾವು ಎಕ್ಸಿಟ್ ಮಾಡ್ಬೋದು. ಯಾಕೆ ಹೇಳಿದೆ, ಮೇ ಬಿ ಅಲ್ಲಿ ರಿಕವರಿ ಆಗೋದು ತುಂಬ ಕಷ್ಟ ಆಗುತ್ತೆ. ನಮ್ಮ ಸ್ಟಾಪ್ ಲಾಸ್ ಏನಿದೆ ಅಥವಾ ಇನಿಷಿಯಲ್ ಸೂಪರ್ ಟ್ರೆಂಡ್ ಲೆವೆಲ್ ಏನಿದೆ ಆ ಲೆವೆಲ್ಗಿಂತ 1%, 1.5%ಗಿಂತ ಕೆಳಗಡೆ ಹೋಗ್ತಾ ಇತ್ತು ಅಂತೇಳಿ ಪ್ರೈಸ್, ಆಗ ನಾವು ಎಕ್ಸಿಟನ್ನು ಮಾಡ್ಬೋದು. ಆ ದಿನ ಪ್ರಾಬಬ್ಲಿ ಪ್ರೈಸ್ ಸೂಪರ್ ಟ್ರೆಂಡ್ಗಿಂತ ಕೆಳಗಡೆ ಸಿಗ್ನಲನ್ನು ಕೊಡುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಬೆಟರ್ ಇರುವಂಥದ್ದು ನಾವು 3 ಗಂಟೆ ಹೊತ್ತಿಗೆ ಅಥವಾ 3 ಕಾಲು ಹೊತ್ತಿಗೆ ನೋಡಿದಾಗ ಪ್ರೈಸ್ ಆ ಲೆವೆಲ್ಗಿಂತ ಕೆಳಗಡೆ ಇತ್ತು ಅಂಥೇಳಿ ನಾವು ಎಕ್ಸಿಟ್ ಮಾಡುವಂಥದ್ದು ಬೆಟರ್ ಆಗುತ್ತೆ. ಎಲ್ಲದಕ್ಕೊಂದು ನೀವು ರೂಲನ್ನು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಟ್ರೇಡ್ಗೂ ರೂಲನ್ನು ಚೇಂಜ್ ಮಾಡ್ಕೊಳ್ಬಾರ್ದು. ಕೆಲವೊಮ್ಮೆ ನೀವೇನು ಮಾಡ್ತೀರಿ, ಒಮ್ಮೆ ಸೂಪರ್ ಟ್ರೆಂಡ್ಗಿಂತ ಕೆಳಗಡೆ ಯಾವುದೊಂದು ದಿನ ಮಧ್ಯದಲ್ಲಿ ಮಾರ್ಕೆಟ್ ಸೂಪರ್ ಟ್ರೆಂಡ್ಗಿಂತ ಕೆಳಗಡೆ ಹೋಯಿತು ಅಂತೇಳಿ ಎಕ್ಸಿಟ್ ಮಾಡ್ತೀರಿ. ಬಟ್ 3 ಗಂಟೆ ಆಗುವಾಗ ಮೇ ಬಿ ಸೂಪರ್ ಟ್ರೆಂಡ್ಗಿಂತ ಮೇಲೆ ಅದು ಕ್ಲೋಸಿಂಗನ್ನು ಕೊಡ್ಬೋದು. ಬಟ್ ನೀವು ವೆಯ್ಟ್ ಮಾಡಬೇಕಾದಂಥದ್ದು ಏನು, 3 ಗಂಟೆವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಒಂದು ರೂಲನ್ನು ಫಿಕ್ಸ್ ಮಾಡಬೇಕಾಗತ್ತೆ. ನಾನು ಏನು ಈಗ ರೂಲನ್ನು ಹೇಳಿದ್ದೀನಿ, ಎಂಟ್ರಿ, ಎಕ್ಸಿಟ್, ಟ್ರೇಲಿಂಗ್ಗೆ, ಅದೇ ರೀತಿ ಒಂದು ರೂಲನ್ನು ನೀವು ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀವು ನಿಮ್ಮ ರೂಲನ್ನು ಟ್ವೀಕ್ ಮಾಡ್ಕೊಳ್ಬೋದು, ಬಟ್ ಟ್ವೀಕ್ ಮಾಡಿದ ನಂತರ ಆ ರೂಲನ್ನೇ ನೀವು ಫಾಲೋ ಮಾಡಬೇಕಾಗತ್ತೆ. ನಾನು ಹೇಳಿದ್ದೆ ರೂಲ್ ಅಂತಲ್ಲ, ನೀವು ನಿಮ್ಮ ರೂಲನ್ನು ಸೆಟ್ ಮಾಡ್ಕೊಳ್ಬೋದು. ಸೆಟ್ ಮಾಡಿಕೊಂಡು ನೀವು ನಿಮ್ಮ ರೂಲನ್ನು ಫಾಲೋ ಮಾಡಬೇಕಾಗತ್ತೆ. ಅದೇ ರೀತಿ ಇಲ್ಲೊಂದು ಸಿಗ್ನಲನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲೊಂದು ಸಿಗ್ನಲ್ ಕೊಡುತ್ತೆ, ಸೂಪರ್ ಟ್ರೆಂಡ್ ಪಾಸಿಟಿವ್ ಸಿಗ್ನಲ್ ಕೊಡುತ್ತೆ. ಪ್ರೈಸ್ ಸೂಪರ್ ಟ್ರೆಂಡ್ಗಿಂತ ಮೇಲೆ ಇತ್ತು. ಸೊ ನೆಕ್ಸ್ಟ್ ಡೇ ಎಂಟರ್ ಆಗ್ತೀವಿ. ಇದನ್ನು ನಮ್ಮ ಇನಿಷಿಯಲ್ ಎಸ್ ಎಲ್ ಆಗಿ ಇಟ್ಕೊಳ್ತೀವಿ. ಸೊ ನಾವಿಲ್ಲಿ ನೋಡೋದಾರೆ ಇಲ್ಲಿ ನೆಕ್ಸ್ಟ್ ಡೇ ಎಂಟರ್ ಆಗ್ತೀವಿ. ಇನಿಷಿಯಲಿ ಇದನ್ನು ಎಸ್ ಎಲ್ ಆಗಿ ಇಟ್ಕೊಳ್ತೀವಿ. ಅರೌಂಡ್ 15% ಇಲ್ಲಿ ನಮಗೆ ಎಸ್ ಎಲ್ ಬರುತ್ತೆ. ಸೊ ನೆಕ್ಸ್ಟ್ ಅದು ಎಕ್ಸಿಟ್ ಸಿಗ್ನಲನ್ನು ಕೊಟ್ಟಿರೋದು ಯಾವಾಗ, ಇಲ್ಲಿ 50 ಡೇ ಮೂವಿಂಗ್ ಅವರೇಜ್ಗಿಂತ ಸ್ವಲ್ಪ ಕ್ಲೋಸಿಂಗನ್ನು ಕೊಡುತ್ತೆ. ಬಟ್ ನಾವು ಸೂಪರ್ ಟ್ರೆಂಡನ್ನು ಇಲ್ಲಿ ಟ್ರೈಲಿಂಗ್ ಎಸ್ ಎಲ್ ಆಗಿ ಇಟ್ಕೊಳ್ತೀವಿ. ಸೊ ಪ್ರೈಸ್ ಅಪ್ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ 13 ನವಂಬರ್ ದಿನ ಇಲ್ಲಿ ಎಕ್ಸಿಟನ್ನು ಕೊಡುತ್ತೆ. ಇಲ್ಲಿ ನಮಗೆ 51% ಗೈನನ್ನು ಮಾಡಿ ಕೊಡುತ್ತೆ. ನಾವು ಜೂನ್ಗೆ ಎಂಟರ್ ಆಗ್ತೀವಿ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಅರೌಂಡ್ 6 ತಿಂಗಳು ನಾವು ಈ ಟ್ರೇಡಲ್ಲಿ ಇರ್ತೀವಿ. ಒಂದು ದೊಡ್ಡ ಮೂವನ್ನು ಕ್ಯಾಪ್ಚರ್ ಮಾಡ್ತೀವಿ. ನಮಗೆ ಇಲ್ಲಿ ಇದ್ದಂಥ ಎಸ್ ಎಲ್ ಎಷ್ಟು 15% ಎಸ್ ಎಲ್ ಇತ್ತು. ಅದಕ್ಕೆ ಬದಲಾಗಿ ನಾವು 51% ಗೈನನ್ನು ಮಾಡ್ತೀವಿ. ಸೊ ಇದು ದೊಡ್ಡ ಟ್ರೆಂಡನ್ನು ರೈಡ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಇಲ್ಲೊಂದು ಎಂಟ್ರಿ ಸಿಗ್ನಲ್ ಸಿಕ್ತು, ಬಟ್ ಇಲ್ಲಿ ನಮಗೆ 14% ಎಸ್ ಎಲ್ ಆಯಿತು. ಸೊ ಇಲ್ಲಿ ಎಂಟ್ರಿ ಆಗುತ್ತೆ. ಅದಾದಮೇಲೆ ಇಮಿಡಿಯೇಟ್ಲಿ ಪ್ರೈಸ್ ಡೌನ್ ಬರುತ್ತೆ. ಸೊ ಇಲ್ಲಿ ಕ್ಲೋಸಿಂಗನ್ನು ಕೊಡುತ್ತೆ. ಆಲ್ಮೋಸ್ಟ್ ನಮ್ಮ ಇನಿಷಿಯಲ್ ಎಸ್ ಎಲ್ ಎಲ್ಲಿತ್ತು ಅದಕ್ಕಿಂತ ಸ್ವಲ್ಪ ಅಪ್ಸೈಡ್ ಶಿಫ್ಟ್ ಆಗುತ್ತೆ ಎಸ್ ಎಲ್. ಸೊ ನೆಕ್ಸ್ಟ್ ಇಲ್ಲಿ ನಾವು ಎಕ್ಸಿಟನ್ನು ಮಾಡಿಕೊಂಡು ಹೊರಗೆ ಬರ್ತೀವಿ. ಸೊ ನಾವು ತೆಗೆದುಕೊಂಡಂಥ ಎಲ್ಲ ಟ್ರೇಡ್ಗಳು ಪ್ರಾಫಿಟೇಬಲ್ ಆಗಲೇಬೇಕು ಅಂತಲ್ಲ. ಪ್ರಾಫಿಟ್ ಕೊಟ್ಟಾಗ ನಾವು ಎಷ್ಟು ದೊಡ್ಡ ಟ್ರೆಂಡನ್ನು ರೈಡ್ ಮಾಡ್ತೀವಿ, ಅದೇ ರೀತಿ ಎಸ್ ಎಲ್ ಅನ್ನು ಕೊಟ್ಟಾಗ ನಾವು ಎಷ್ಟು ಬೇಗ ಹೊರಗೆ ಬರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ, ಎಸ್ ಎಲ್ ನಮಗೆ ನಾವು ಎಂಟರ್ ಆಗ್ತೀವಿ, ಪ್ರೈಸ್ ಡೌನ್ ಬರುತ್ತೆ, ಇಮಿಡಿಯೇಟ್ಲಿ ಎಸ್ ಎಲ್ ಹಿಟ್ ಆಯಿತು. ಬಟ್ ಟ್ರೆಂಡ್ ರೈಡ್ ಮಾಡಲಿಕ್ಕೆ ನಾವು 3
ತಿಂಗಳು, 4 ತಿಂಗಳು, 6 ತಿಂಗಳು ಆ ಟ್ರೇಡಲ್ಲಿ ಇರ್ತೀವಿ. ಆ ಟ್ರೆಂಡನ್ನು ರೈಡ್ ಮಾಡ್ತಾ ಇರ್ತೀವಿ. ಸೊ ಇದು ಇಂಪಾರ್ಟೆಂಟ್ ಇರುವಂಥದ್ದು. ಇಮಿಡಿಯೇಟ್ಲಿ ನಾವು ಎಸ್ ಎಲ್ ಹಿಟ್ ಆದಾಗ ಹೊರಗೆ ಬರ್ತೀವಿ. ರೈಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ದೊಡ್ಡ ಟ್ರೆಂಡನ್ನೇ ರೈಡ್ ಮಾಡ್ತೀವಿ. ಸೊ ನಿಮಗೆ ಎಂಟ್ರಿ ಗೊತ್ತಾಯಿತು, ಎಕ್ಸಿಟ್ ಗೊತ್ತಾಯಿತು, ಯಾವ ರೀತಿ ಟ್ರೈಲ್ ಮಾಡೋದು ಅಂತ ಗೊತ್ತಾಯಿತು. ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಯಾವ ರೀತಿ ಸ್ಟಾಕ್ ಸೆಲೆಕ್ಷನನ್ನು ಮಾಡುವಂಥದ್ದು. ಸ್ಟಾಕ್ ಸೆಲೆಕ್ಷನ್ಗೆ ನಾನೊಂದು ಸ್ಕ್ರೀನರನ್ನು ಶೇರ್ ಮಾಡ್ತೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ. ನೀವು ಚಾರ್ಟಿಂಗಲ್ಲಿ ಈ ಸ್ಕ್ರೀನರನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಇದು ಕಂಡೀಷನ್ಗಳಾಗತ್ತೆ. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ನಾನು ಫಿಲ್ಟ್ರಿಗೆ ನಿಫ್ಟಿ 500 ಅಂತ ಕೊಟ್ಟಿದ್ದೀನಿ. ನಿಫ್ಟಿ 500 ಸ್ಟಾಕ್ಸನ್ನು ಮಾತ್ರ ಇದು ಫಿಲ್ಟರ್ ಮಾಡುತ್ತೆ. ಪ್ರತಿದಿನ 3:30 ನಂತರ ಮಾರ್ಕೆಟ್ ಕ್ಲೋಸ್ ಆದ ನಂತರ ನೀವು ಈ ಸ್ಕ್ಯಾನರನ್ನು ರನ್ ಮಾಡ್ಬೋದು. ಇಲ್ಲಿ ನೀವು ಚೇಂಜ್ ಮಾಡ್ಕೊಳ್ಬೋದು. ನಿಫ್ಟಿ 50 ಮೇಲೆ ಮಾತ್ರ ರನ್ ಮಾಡ್ಬೋದು. ನಿಮಗೆ ನಿಫ್ಟಿ 500 ತುಂಬ ಸ್ಟಾಕ್ಸ್ ಇದೆ ಬೇಡ ಅಂತಿದ್ರೆ ನಿಫ್ಟಿ ಮೇಲೆ ಮಾತ್ರ ರನ್ ಮಾಡ್ಕೊಳ್ಬೋದು, ಅಥವಾ ಇಲ್ಲಿ ಮಿಡ್ ಕ್ಯಾಪ್ ಮೇಲೆ ಮಾತ್ರ ರನ್ ಮಾಡ್ಕೊಳ್ಬೋದು. ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ನಾನು ನಿಫ್ಟಿ 500 ಇಟ್ಕೊಂಡಿದ್ದೀನಿ. ಬೈ ಡಿಫಾಲ್ಟ್ ನಿಫ್ಟಿ 500 ಇಟ್ಕೊಂಡಿದ್ದೀನಿ. ಇಲ್ಲಿ ನಿಫ್ಟಿ 200 ಇದೆ, ನಿಫ್ಟಿ 100 ಇದೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಯಾವ ಇಂಡೆಕ್ಸ್ ಮೇಲೆ ಇದು ರನ್ ಆಗಬೇಕು ಅಂತ ನಾನು ನಿಫ್ಟಿ 500 ಸೆಲೆಕ್ಟ್ ಮಾಡ್ತೀನಿ, ರನ್ ಕೊಡ್ತೀನಿ. ನೀವು ಯಾವಾಗ ರನ್ ಕೊಟ್ಟರು ಇದು ರನ್ ಆಗುತ್ತೆ. ಇದನ್ನು ಲೈವ್ ಮಾರ್ಕೆಟಲ್ಲಿ ರನ್ ಮಾಡಲಿಕ್ಕೆ ಹೋಗಬೇಡಿ. ಆ ಟೈಮಲ್ಲಿ ಲೈವ್ ಮಾರ್ಕೆಟಲ್ಲಿ ಯಾವ ಸಿಗ್ನಲ್ ಸಿಗ್ತಾ ಇರುತ್ತೆ ಆ ಸ್ಟಾಕ್ಸ್ ಅನ್ನೋದು ಫಿಲ್ಟರ್ ಮಾಡಿ ಕೊಡುತ್ತೆ. ಮಾರ್ಕೆಟ್ ಕ್ಲೋಸ್ ಆದ ನಂತರ ಇದು ನೀವು ರನ್ ಮಾಡಿದಾಗ ಇಲ್ಲಿ ನಿಮಗೆ ಒಂದಷ್ಟು ಸ್ಟಾಕ್ಸ್ಗಳು ಬರುತ್ತೆ. ಆ ಸ್ಟಾಕ್ಸನ್ನು ನೀವು ನೆಕ್ಸ್ಟ್ ಚಾರ್ಟಲ್ಲಿ ನೋಡಿಕೊಂಡು ನೋಟ್ ಮಾಡಿ ಇಟ್ಕೊಂಡು ಎಂಟ್ರಿಯನ್ನು ಮಾಡಲಿಕ್ಕೆ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಬೋದು. ಸೊ ನಿಮಗೆ ಈಸಿಯಾಗಿ ಸ್ಕ್ಯಾನರ್ ಸಿಕ್ತು. ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ಬೋದು. ನಿಮಗೆ ಯಾವ ಸೆಗ್ಮೆಂಟಲ್ಲಿ ಇದನ್ನು ಸ್ಕ್ಯಾನ್ ಮಾಡಬೇಕು ಅಂತ. ನಿಮಗೆ ಸ್ಟಾಕ್ ಸೆಲೆಕ್ಷನ್ ಈಗ ಈಸಿ ಆಯಿತು. ಎಂಟ್ರಿ ಕಂಡೀಷನ್ ಗೊತ್ತಾಯಿತು, ಸ್ಟಾಕ್ ಸೆಲೆಕ್ಷನ್ ಗೊತ್ತಾಯಿತು. ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ರಿಸ್ಕ್ ಮ್ಯಾನೇಜ್ಮೆಂಟ್ ಹಾಗೆ ಪೊಸಿಷನ್ ಸೈಜಿಂಗ್. ನಿಮಗೆ ಸ್ಟಾಪ್ ಲಾಸ್ ಗೊತ್ತಾಯಿತು. ಹಾಗಿದ್ರೆ ನೀವು ಯಾವುದೊಂದು ಸ್ಟಾಕನ್ನು ಎಷ್ಟು ಎಂಟ್ರಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 1 ಲಕ್ಷ ಕ್ಯಾಪಿಟಲ್ ಇದೆ. ನಿಮಗೆ ಇವತ್ತು ಒಂದು ಸ್ಟಾಕ್ ಸಿಕ್ತು ಅಂತ ಇಟ್ಕೊಳ್ಳಿ. ಇರುವ ಎಲ್ಲ ಕ್ಯಾಪಿಟಲನ್ನು ಆ ಸ್ಟಾಕ್ಗೆ ಹಾಕುವಂಥದ್ದು, ಅಥವಾ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 1 ಲಕ್ಷ ಕ್ಯಾಪಿಟಲ್ ಇದೆ. ಇವತ್ತು 25 ಸ್ಟಾಕ್ಸಲ್ಲಿ ನಿಮಗೆ ಸಿಗ್ನಲ್ ಸಿಕ್ತು ಅಂತ ಇಟ್ಕೊಳ್ಳಿ. ಹಾಗಿದ್ರೆ ಇರುವ 25 ಸ್ಟಾಕ್ಗೆ ನಿಮ್ಮ 1 ಲಕ್ಷವನ್ನು ಡಿವೈಡ್ ಮಾಡಿ ಹಾಕುವಂಥದ್ದು. ಈ ಎರಡು ಮೆಥಡ್ ಕೂಡ ರಾಂಗ್ ಆಗುತ್ತೆ. ಯಾವುದೊಂದು ಬೆಟರ್ ಮೆಥಡನ್ನು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಒಂದೇ ಸ್ಟಾಕ್ ಮೇಲೆ ಹಾಕಿದಾಗ ಏನಾಗುತ್ತೆ, ಮೇ ಬಿ ಅಲ್ಲಿ ಸಿಗ್ನಲ್ ರಾಂಗ್ ಕೊಡ್ಬೋದು, ಅದರಲ್ಲಿ ನೀವು ಲಾಸನ್ನು ಮಾಡ್ಕೊಳ್ಬೋದು. ಹಾಗಾಗಿ ನಿಮ್ಮ ಪೋರ್ಟ್ಫೋಲಿಯೋ ಒಂದು ಡೈವರ್ಸಿಫೈ ಆಗಿರೋದಿಲ್ಲ. ನೀವು ಎಂಟ್ರಿ ಮಾಡಿದ ಸಿಗ್ನಲ್ ನಿಮಗೆ ಪ್ರಾಫಿಟನ್ನು ಕೊಡಬೇಕು ಅಂತಿಲ್ಲ. ಅದೇ ರೀತಿ ನೀವು 25 ಸ್ಟಾಕ್ ಮೇಲೆ ಹಾಕಿದರೆ ಏನಾಗುತ್ತೆ, ಮೇ ಬಿ ಇಲ್ಲಿ ತುಂಬ ಓವರ್ ಡೈವರ್ಸಿಫೈ ಆಗ್ಬೋದು. 25 ಸ್ಟಾಕ್ಗಳು ತುಂಬ ಓವರ್ ಆಗ್ಬೋದು. ಅಷ್ಟು ಬೇಕು ಅಂತಲೂ ಇಲ್ಲ. ಸೊ ಅದಕ್ಕೆ ನೀವೊಂದು ನಂಬರನ್ನು ಡಿಸೈಡ್ ಮಾಡಬೇಕಾಗತ್ತೆ. ಇಷ್ಟು ನನ್ನ ಸ್ವೀಟ್ ಸ್ಪಾಟ್, ಇಷ್ಟು ಸ್ಟಾಕನ್ನು ಮಾತ್ರ ನಾನು ಟ್ರೇಡ್ ಮಾಡ್ತೀನಿ, ಎಟ್ ಎ ಟೈಮ್ ಇಷ್ಟು ಸ್ಟಾಕಲ್ಲಿ ಮಾತ್ರ ನಾನು ಟ್ರೇಡಿಂಗನ್ನು ಮಾಡ್ತೀನಿ ಅಂತ ನೀವು ಡಿಸೈಡ್ ಮಾಡಬೇಕಾಗತ್ತೆ. ಮೇ ಬಿ 5 ಸ್ಟಾಕ್ ಇರ್ಬೋದು, 10 ಸ್ಟಾಕ್ ಇರ್ಬೋದು. ಸೊ ಇದನ್ನು ಡಿಸೈಡ್ ಮಾಡಿದ ನಂತರ ನೀವು ನಿಮ್ಮ ರಿಸ್ಕನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 1 ಲಕ್ಷ ಕ್ಯಾಪಿಟಲ್ ಇದೆ. ನೀವೇನು ಡಿಸೈಡ್ ಮಾಡ್ತೀರಿ, ನನ್ನ ರಿಸ್ಕ್ ಪರ್ ಟ್ರೇಡ್ 1% ಅಂತ ಸೆಟ್ ಮಾಡ್ತೀರಿ. ಅಂದರೆ 1 ಲಕ್ಷ ಕ್ಯಾಪಿಟಲ್ ಇದೆ ಇಂಟು 1%. ರಿಸ್ಕ್ ಪರ್ ಟ್ರೇಡ್ ಏನಾಯಿತು, 1,000 ಆಯಿತು. ಸೊ ನಿಮ್ಮ ರಿಸ್ಕ್ ಪರ್ ಟ್ರೇಡನ್ನು ನೀವು ಡಿಸೈಡ್ ಮಾಡ್ತೀರಿ. ಪ್ರತಿ ಒಂದು ಟ್ರೇಡಲ್ಲಿ ನೀವು 1% ಮಾತ್ರ ಕಳ್ಕೊಳ್ಳಿಕ್ಕೆ ರೆಡಿ ಇರ್ತೀರಿ ಅಂತ. ಅದೇ ರೀತಿ ನೀವು ಮ್ಯಾಕ್ಸಿಮಮ್ ಅಂದರೆ 10 ಟ್ರೇಡನ್ನು ಎಟ್ ಎ ಟೈಮ್ ತಗೊಳ್ಳಿಕ್ಕೆ ರೆಡಿ ಇರ್ತೀರಿ. ಅಂದರೆ 10 ಟ್ರೇಡ್ಗೆ ನಿಮ್ಮ ಕ್ಯಾಪಿಟಲನ್ನು ಡಿವೈಡ್ ಮಾಡ್ತೀರಿ. ಅಂದರೆ ಪ್ರತಿ ಟ್ರೇಡ್ಗೂ 10,000 ಬಂದಾಗ ಆಯಿತು. ಸೊ ಇಲ್ಲಿ ನೀವೇನು ಮಾಡ್ತೀರಿ, ಇಲ್ಲಿ ಒಂದು ಎಂಟ್ರಿಯನ್ನು ನಾವೀಗ ಡಿಸೈಡ್ ಮಾಡೋಣ. ಇಲ್ಲಿ ಒಂದು ಎಂಟ್ರಿ ಸಿಕ್ತು. ಈ ಎಂಟ್ರಿಗೆ ನಾವೀಗ ಪೊಸಿಷನ್ ಸೈಜಿಂಗನ್ನು ಕ್ಯಾಲ್ಕುಲೇಟ್ ಮಾಡೋಣ. 279.280ಗೆ ನಾನು ಎಂಟ್ರಿ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ನನ್ನ ಎಸ್ ಎಲ್ ಇಲ್ಲಿ ಬರುತ್ತೆ. ಸೊ ಸೂಪರ್ ಟ್ರೆಂಡ್ನ ಈ ಲೋನ ನಾನು ಎಸ್ ಎಲ್ ಆಗಿ ಇಟ್ಕೊಳ್ತೀನಿ. 280ಗೆ ನಾನು ಇಲ್ಲಿ ಎಂಟ್ರಿ ಆಗ್ತೀನಿ. 240 ನನ್ನ ಎಸ್ ಎಲ್ ಅಂತ ನನಗೆ ಗೊತ್ತಾಯಿತು. ಸೊ ನಾನೇನು ಡಿಸೈಡ್ ಮಾಡಿದ್ದೀನಿ, ಈ ಟ್ರೇಡ್ಗೆ 10,000 ಹಾಕಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ಸೊ ನಾನೇನು ಮಾಡ್ತೀನಿ, ಈಗ ನಾನು ಡಿಸೈಡ್ ಮಾಡಿದಾಗೆ ಪ್ರತಿಯೊಂದು ಟ್ರೇಡ್ಗೂ 10,000 ಡಿವೈಡ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ 10,000 ಡಿವೈಡೆಡ್ ಬೈ 280 ಏನು ನನ್ನ ಎಂಟ್ರಿ ಪ್ರೈಸ್. ಇಲ್ಲಿ ನನಗೆ 35 ಕ್ವಾಂಟಿಟಿ ಸಿಗುತ್ತೆ. ಸೊ 35 ಕ್ವಾಂಟಿಟಿಯನ್ನು ನಾನು ನನ್ನ ಕ್ಯಾಪಿಟಲಲ್ಲಿ ಬೈ ಮಾಡ್ಬೋದು. 10,000 ಕ್ಯಾಪಿಟಲ್ ಇದೆ. ಸೊ ನಾನು 35 ಕ್ವಾಂಟಿಟಿಯನ್ನು ಬೈ ಮಾಡ್ಬೋದು. ಬಟ್ ನಿಮ್ದು ಇಲ್ಲಿ ಇನ್ನೊಂದು ಕಂಡೀಷನ್ ಇದೆ. ನೀವು ಪ್ರತಿ ಟ್ರೇಡ್ಗೂ ನಿಮ್ಮ ಟೋಟಲ್ ಕ್ಯಾಪಿಟಲ್ನ 1% ಮಾತ್ರ ರಿಸ್ಕಿಗೆ ಇಡ್ತೀರಿ. ಅಂದರೆ 1,000 ಮಾತ್ರ ನೀವು ರಿಸ್ಕಿಗೆ ಇಡ್ತೀರಿ ಅಂತ ನೀವು ಆಲ್ರೆಡಿ ಡಿಸೈಡ್ ಮಾಡಿದಿರಿ. ಸೊ ಆ ರಿಸ್ಕ್ಗೆ ಅನುಗುಣವಾಗಿ ನೀವು ಪೊಸಿಷನ್ ಸೈಜಿಂಗನ್ನು ಮಾಡಬೇಕು. ಇಲ್ಲಿ ರಿಸ್ಕ್ ಎಷ್ಟಿದೆ, 40 ರೂಪೀಸ್ ರಿಸ್ಕ್ ಇದೆ. ಸೊ ನಮ್ಮ ಇಲ್ಲಿ ಸ್ಟಾಪ್ ಲಾಸನ್ನು ನಾವು ನೋಡಿದಾಗ 280 ಎಂಟ್ರಿ, 240 ಎಸ್ ಎಲ್, 40 ರೂಪೀಸ್ ಎಸ್ ಎಲ್ ಇದೆ. 35 ಕ್ವಾಂಟಿಟಿ ಇಂಟು 40 ರೂಪೀಸ್ ಎಸ್ ಎಲ್ ಇದೆ. ಅಂದರೆ 1,400 ರೂಪೀಸ್ ಇಲ್ಲಿ ಲಾಸ್ ಆಗುತ್ತೆ. ಬಟ್ ನೀವು ರೆಡಿ ಇರುವಂಥದ್ದು ಎಷ್ಟು, ಕೇವಲ 1,000 ಲಾಸ್ಗೆ ಮಾತ್ರ ನೀವು ರೆಡಿ ಇದ್ದೀರಿ. ನಿಮ್ಮ ರೂಲ್ ಪ್ರಕಾರ 1,000 ಲಾಸನ್ನು ನೀವು ತಗೊಳ್ಳಿಕ್ಕೆ ರೆಡಿ ಇದ್ದೀರಿ. ಸೊ ಹಾಗಾದರೆ 35 ಕ್ವಾಂಟಿಟಿಯನ್ನು ಬೈ ಮಾಡಿದ್ರೆ ಆಗೋದಿಲ್ಲ. ಕ್ವಾಂಟಿಟಿಯನ್ನು ನೀವು ಕಡಿಮೆ ಮಾಡಬೇಕಾಗತ್ತೆ. ಸೊ ಕ್ವಾಂಟಿಟಿಯನ್ನು ಕಡಿಮೆ ಮಾಡಲಿಕ್ಕೆ ನೀವೇನು ಮಾಡಬೇಕಾಗತ್ತೆ, ನೀವು ಎಷ್ಟು ಲಾಸನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದೀರಿ, 1,000. ಅದೇ ರೀತಿ ಇಲ್ಲಿ ಎಷ್ಟು ಪಾಯಿಂಟ್ನ ಲಾಸ್ ಇದೆ, ಡಿವೈಡೆಡ್ ಬೈ 40. ಇಲ್ಲಿ 40 ಪಾಯಿಂಟ್ನ ಲಾಸ್ ಇರುವಂಥದ್ದು ಈ ಟ್ರೇಡಲ್ಲಿ. ಈಗ ನಾನು ಡಿವೈಡ್ ಮಾಡಿದಾಗ 25 ಕ್ವಾಂಟಿಟಿ ನನಗೆ ಸಿಕ್ತು. ಸೊ 25 ಇಂಟು 40 ಕೊಟ್ಟಾಗ ಏನಾಗುತ್ತೆ, ನನಗೆ 1,000 ಲಾಸ್ ಆಗುತ್ತೆ. ಸೊ ನಾನು 25 ಕ್ವಾಂಟಿಟಿಯನ್ನು ಬೈ ಮಾಡ್ಬೋದು. 25 ಇಂಟು
280. ನನ್ನ ಕ್ಯಾಪಿಟಲ್ ಯೂಸ್ ಆಗುವಂಥದ್ದು ಎಷ್ಟು? 6,000. 10,000 ನಾನು ಡಿಸೈಡ್ ಮಾಡಿರುವಂಥದ್ದು. ಬಟ್ ಆ್ಯಸ್ ಪರ್ ರಿಸ್ಕ್ ನಾನು ಕೇವಲ 6,000 ಮಾತ್ರ ಯೂಸ್ ಮಾಡಬೇಕಾಗತ್ತೆ. ಯಾಕೆ? ನಾನು ಪ್ರತಿ ಟ್ರೇಡಲ್ಲಿ 1,000ಕ್ಕಿಂತ ಜಾಸ್ತಿ ಅಮೌಂಟನ್ನು ಕಳ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಸೊ ನಮ್ಮ ರಿಸ್ಕಿಗೆ ಅನುಗುಣವಾಗಿ ನಾವು ಕ್ವಾಂಟಿಟಿಯನ್ನು ಡಿಸೈಡ್ ಮಾಡುವಂಥದ್ದು. ಇದೊಂದು ಬೇಸಿಕ್ ಹಾಗೆ ಸಿಂಪ್ಲೆಸ್ಟ್ ಪೊಸಿಷನ್ ಸೈಜಿಂಗ್ ಫಾರ್ಮುಲಾ. ಸೊ ಈ ಪೊಸಿಷನ್ ಸೈಜಿಂಗ್ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನೀವು ಸ್ಟಾಕ್ಗಳಿಗೆ ಎಂಟ್ರಿಯನ್ನು ಮಾಡ್ಬೋದು. ಸೊ ಇವತ್ತು ನಿಮಗೆ 25 ಸ್ಟಾಕ್ಗಳು ಸಿಕ್ಕಿದ್ರು ಕೂಡ, ಫಾರ್ ಎಕ್ಸಾಂಪಲ್ ಇವತ್ತು ನೀವು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತೀರಿ, ಇವತ್ತಿಂದ ಈ ಸ್ಟ್ರಾಟಜಿಯನ್ನು ರನ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ಇವತ್ತು ನಿಮಗೆ 25 ಸ್ಟಾಕ್ಗಳು ಸಿಕ್ತು. ಬಟ್ ನೀವೇನು ಡಿಸೈಡ್ ಮಾಡಿರ್ತೀನಿ, ಮ್ಯಾಕ್ಸಿಮಮ್ 10 ಸ್ಟಾಕನ್ನು ಟ್ರೇಡ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಸೊ ನೀವೇನು ಮಾಡಬೇಕಾಗತ್ತೆ, ಆ 25ದಲ್ಲಿ ರ್ಯಾಂಡಮ್ ಆಗಿ ಒಂದು 10 ಸೆಲೆಕ್ಟ್ ಮಾಡಿ, ನಿಮಗೆ ಯಾವುದು ಬೆಟರ್ ಅನಿಸುತ್ತೆ ಆ 10 ಸೆಲೆಕ್ಟ್ ಮಾಡಿ ಟ್ರೇಡ್ಗೆ ಎಂಟರ್ ಆಗಿ. ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ, ಆ 10ರಲ್ಲಿ ಯಾವುದಾದ್ರೂ ಎಕ್ಸಿಟ್ ಆದರೆ ಮಾತ್ರ ಹೊಸ ಪೊಸಿಷನನ್ನು ಆ್ಯಡ್ ಮಾಡಬೇಕಾಗತ್ತೆ. ಅದೇ ರೀತಿ ನೀವು ಎಂಟರ್ ಆಗುವಾಗ ಇದೇ ರೀತಿ ಪೊಸಿಷನ್ ಸೈಜಿಂಗನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೀವು ಇದೇ ರೀತಿ ಪೊಸಿಷನ್ ಸೈಜಿಂಗನ್ನು ಮಾಡ್ತೀರಿ, ಕೇವಲ 90,000 ಮಾತ್ರ ಯೂಸ್ ಆಗುತ್ತೆ, ಉಳಿದ 10,000 ಉಳಿಯುತ್ತೆ ಅಂತ ಇಟ್ಕೊಳ್ಳಿ. ಆಗ ನೀವು ಆ 10,000ಕ್ಕೆ ಇನ್ನೊಂದು ಟ್ರೇಡನ್ನು ಮಾಡಬೇಕು ಅಂತಿಲ್ಲ. ಯಾಕೆ? ನೀವೊಂದು ರಿಸ್ಕನ್ನು ಡಿಸೈಡ್ ಮಾಡಿರ್ತೀರಿ, ಪ್ರತಿ ಟ್ರೇಡ್ಗೂ 1% ರಿಸ್ಕನ್ನು ಡಿಸೈಡ್ ಮಾಡಿರ್ತೀರಿ. ಸೊ ಅದಕ್ಕನುಗುಣವಾಗಿ ನೀವು ಪೊಸಿಷನ್ ಸೈಜಿಂಗನ್ನು ಮಾಡಿರುವಂಥದ್ದು, ಆ ರಿಸ್ಕ್ಗೆ ಅನುಗುಣವಾಗಿ ನೀವು ಪೊಸಿಷನ್ ಸೈಜಿಂಗನ್ನು ಮಾಡಿರುವಂಥದ್ದು. ಸೊ ಆ ರೂಲನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಇದೊಂದು ಬೇಸಿಕ್ ಹಾಗೆ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಪೊಸಿಷನ್ ಸೈಜಿಂಗ್ ಫಾರ್ಮುಲಾ. ಈ ರೀತಿ ಪೊಸಿಷನ್ ಸೈಜಿಂಗ್ ಫಾರ್ಮುಲಾವನ್ನು ನಾವು ಫಾಲೋ ಮಾಡಲೇಬೇಕಾಗುತ್ತೆ. ನಿಮ್ಮ ರಿಸ್ಕ್ ಎಷ್ಟು, ನೀವು ಪರ್ ಟ್ರೇಡ್ಗೆ ಎಷ್ಟು ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದೀರಿ, ಆ ರಿಸ್ಕ್ಗೆ ಅನುಗುಣವಾಗಿ ನೀವು ಕ್ವಾಂಟಿಟಿಯನ್ನು ತೆಗೆದುಕೊಳ್ಳುವಂಥದ್ದು. ಇಲ್ಲಿ ಮೇ ಬಿ ರಿಸ್ಕ್ ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ಇಲ್ಲಿ ಮೇ ಬಿ ಫಾರ್ ಎಕ್ಸಾಂಪಲ್ ನಿಮ್ಮ ರಿಸ್ಕ್ ಇಲ್ಲಿ 15 ಪಾಯಿಂಟ್ ಅಂತ ಇಟ್ಕೊಳ್ಳಿ, ಮೇ ಬಿ ಯಾವುದೊಂದು ಟ್ರೇಡಲ್ಲಿ ನಿಮಗೆ 15 ಪಾಯಿಂಟ್ನ ರಿಸ್ಕ್ ಬಂತು ಅಂತ ಇಟ್ಕೊಳ್ಳಿ. ನೀವು 1,000 ಲಾಸನ್ನು ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದೀರಿ, ನಿಮ್ಮ ರಿಸ್ಕ್ ಇಲ್ಲಿ 15 ಪಾಯಿಂಟ್ ಆಯಿತು. ಇಲ್ಲಿ ಏನಾಗುತ್ತೆ, ನೀವು 66 ಕ್ವಾಂಟಿಟಿಯನ್ನು ಬೈ ಮಾಡ್ಬೋದು. ಯಾಕೆ? 66 ಕ್ವಾಂಟಿಟಿಯಲ್ಲಿ ನೀವು 15 ರೂಪಾಯಿನ ಕಳ್ಕೊಂಡ್ರೆ 1,000 ರೂಪಾಯಿ ಲಾಸ್ ಆಗುತ್ತೆ. 66 × 15 ನಿಮ್ಮ ಲಾಸ್ ಎಷ್ಟು? ಇಲ್ಲಿ 990 ರೂಪಾಯಿ ಲಾಸ್ ಆಗುತ್ತೆ. 66 ಕ್ವಾಂಟಿಟಿಯನ್ನು ನೀವು ಇಲ್ಲಿ ರಿಸ್ಕ್ ಪ್ರಕಾರ ತೆಗೆದುಕೊಳ್ಬೋದು. ಬಟ್ 66 ಕ್ವಾಂಟಿಟಿಯನ್ನು ತೆಗೆದುಕೊಳ್ಳಿಕ್ಕೆ ನಿಮ್ಮ ಕ್ಯಾಪಿಟಲ್ ಅಲೋ ಮಾಡುತ್ತಾ ನೋಡೋಣ. ನಿಮ್ಮ ಕ್ಯಾಪಿಟಲ್ ಎಷ್ಟು ಪರ್ ಟ್ರೇಡ್? 10,000 ಡಿವೈಡೆಡ್ ಬೈ 280. ಇಲ್ಲ, ನಿಮ್ಮ ಕ್ಯಾಪಿಟಲ್ ಅಲೋ ಮಾಡುವಂಥದ್ದು 35 ಕ್ವಾಂಟಿಟಿ. ನೀವಿಲ್ಲಿ 66 ಕ್ವಾಂಟಿಟಿನ ತೆಗೆದುಕೊಳ್ಳಿಕ್ಕೆ ರಿಸ್ಕ್ ಪ್ರಕಾರ 66 ಕ್ವಾಂಟಿಟಿನ ತೆಗೆದುಕೊಳ್ಬೋದು ಆದರೂ ಕೂಡ, ಬಟ್ ಆ್ಯಸ್ ಪರ್ ಕ್ಯಾಪಿಟಲ್ ನೀವು ಕೇವಲ 35 ಕ್ವಾಂಟಿಟಿಯನ್ನು ಮಾತ್ರ ತಗೊಳ್ಳಿಕ್ಕೆ ಆಗುವಂಥದ್ದು. ಸೊ ಈಗ ನೀವೇನು ಮಾಡಬೇಕು, ಕೇವಲ 35 ಕ್ವಾಂಟಿಟಿಯನ್ನು ಮಾತ್ರ ತೆಗೆದುಕೊಳ್ಬೇಕಾಗತ್ತೆ. 35 × 15 ಇಲ್ಲಿ ನೀವು ಮ್ಯಾಕ್ಸಿಮಮ್ ಕಳ್ಕೊಳ್ಳುವಂಥದ್ದೆಷ್ಟು? 525. ನೀವು ಯಾಕೆ 66ಕ್ಕೆ ಹೋಗಲಿಲ್ಲ? ಆ್ಯಸ್ ಪರ್ ಕ್ಯಾಪಿಟಲ್ ನಿಮಗೆ 66 ಕ್ವಾಂಟಿಟಿನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ನೀವು ಒಂದು ರೂಲನ್ನು ಸೆಟ್ ಮಾಡಿದಿರಿ. ಸೊ ಈ ರೀತಿ ನೀವು ಪೊಸಿಷನ್ ಸೈಜಿಂಗನ್ನು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯ ಕ್ಯಾಲ್ಕುಲೇಟರನ್ನು ನೀವು ಈಸಿಯಾಗಿ ಎಕ್ಸೆಲಲ್ಲಿ ಸೆಟ್ ಮಾಡ್ಕೊಳ್ಬೋದು. ಸೊ ಅಲ್ಲಿ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಟೋಟಲ್ ಕ್ಯಾಪಿಟಲ್, ರಿಸ್ಕ್ ಪರ್ ಟ್ರೇಡ್, ಅದೇ ರೀತಿ ಕ್ಯಾಪಿಟಲ್ ಪರ್ ಟ್ರೇಡ್ ಅಂತ ಡಿವೈಡ್ ಮಾಡಿ ನೀವು ಅಲ್ಲಿ ಎಂಟ್ರಿ ಹಾಗೆ ಎಕ್ಸಿಟ್ ಪ್ರೈಸನ್ನು, SL ಪ್ರೈಸನ್ನು ಹಾಕಿದಾಗ ಅಲ್ಲಿ ನಿಮಗೆ ಬೈ ಡಿಫಾಲ್ಟ್ ಎಷ್ಟು ಕ್ವಾಂಟಿಟಿನ ತೆಗೆದುಕೊಳ್ಬೋದು ಅನ್ನೋದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಎಕ್ಸೆಲಲ್ಲಿ ಸಾಧ್ಯ ಆಗುತ್ತೆ. ನೀವು ಅದನ್ನು ಟ್ರೈ ಮಾಡಿ ಎಕ್ಸೆಲಲ್ಲಿ ಈ ರೀತಿ ಒಂದು ಪೊಸಿಷನ್ ಸೈಜಿಂಗ್ ಕ್ಯಾಲ್ಕುಲೇಟರ್ನ ಮಾಡ್ಕೊಳ್ಳಿ. ನೀವು ಹಾಗೆ ಮಾಡಿ ನಿಮಗೆ ಒಂದಷ್ಟು ಕಲೀಲಿಕ್ಕೆ ಸಿಗುತ್ತೆ. ಇಲ್ಲ ಅಂತೇಳಿದ್ರೆ ಸಿಂಪಲ್ ಆಗಿ ಈ ರೀತಿ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿಕೊಂಡು ಕೂಡ ನೀವು ಪೊಸಿಷನ್ ಸೈಜಿಂಗನ್ನು ಮಾಡ್ಕೊಳ್ಬೋದು. ಎಂಡ್ ಆಫ್ ದ ಡೇ ನೀವು ಅನಲೈಸ್ ಮಾಡುವಾಗ ನಿಮಗೆ ಯಾವ ಸ್ಟಾಕಲ್ಲಿ ಎಂಟ್ರಿ ಸಿಕ್ಕುತ್ತೆ ಆ ಸ್ಟಾಕ್ಗೆ ಒಂದು ಪೊಸಿಷನ್ ಸೈಜಿಂಗ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಾಗ ನೆಕ್ಸ್ಟ್ ಡೇ ಅಲ್ಲಿ ನೀವು ಬೈ ಮಾಡುವಾಗ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಈ ರೀತಿ ಒಂದು ಸಿಸ್ಟಮ್ಯಾಟಿಕ್ ವೇಯಿಂದ ಮಾತ್ರ ನೀವು ಯಾವುದೊಂದು ಸ್ಟ್ರಾಟಜಿಯನ್ನು ಫಾಲೋ ಮಾಡಿದಾಗ ಆಗ ಮಾತ್ರ ಆ ಸ್ಟ್ರಾಟಜಿಯಲ್ಲಿ ನಮಗೆ ಪ್ರಾಫಿಟನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವೇನು ಮಾಡ್ತೀವಿ, ಒಂದು ರ್ಯಾಂಡಮ್ ಆಗಿ ಯಾವುದೊಂದು ಸ್ಟಾಕನ್ನು ಎಂಟ್ರಿ ಮಾಡ್ತೀವಿ, ಎಂಟ್ರಿ ಆದರೂ ತೊಂದರೆ ಇಲ್ಲ, ಬಟ್ ಅಲ್ಲಿ ಯಾವುದೊಂದು ರೂಲ್ ಇರೋದಿಲ್ಲ. ನಾವು ಮೇ ಬಿ ಇವತ್ತೊಂದು ರೂಲ್ ಪ್ರಕಾರ ಎಂಟ್ರಿ ಆಗ್ತೀವಿ, ಹಾಗೆ ಪೊಸಿಷನ್ ಸೈಜ್ಗೆ ರೂಲ್ ಇರೋದಿಲ್ಲ, ಇರೋ ಕ್ಯಾಪಿಟಲ್ನೆಲ್ಲ ಒಂದು ಸ್ಟಾಕ್ಗೆ ಹಾಕ್ತೀವಿ, ಅಥವಾ ಎಷ್ಟು ರಿಸ್ಕನ್ನು ತೆಗೆದುಕೊಳ್ಬೇಕು ಅಂತ ಒಂದು ಫಿಕ್ಸ್ಡ್ ಆದ ರೂಲ್ ಇರೋದಿಲ್ಲ. ಸೊ ಈ ರೀತಿ ಒಂದು ಸಿಸ್ಟಮ್ಯಾಟಿಕ್ ವೇಯಿಂದ ನಾವು ಯಾವುದೊಂದು ಸ್ಟ್ರಾಟಜಿಯನ್ನು ಫಾಲೋ ಮಾಡಿದಾಗ ಆಗ ಮಾತ್ರ ನಮಗಲ್ಲಿ ಪ್ರಾಫಿಟೇಬಲ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ಸ್ಟ್ರಾಟಜಿ ಕೂಡ ನಿಮಗೆ 100% ಪ್ರಾಫಿಟನ್ನು ಕೊಡೋದಿಲ್ಲ. ಸ್ಟ್ರಾಟಜಿಯಲ್ಲಿ ಏನೂ ಇಲ್ಲ. ಸ್ಟ್ರಾಟಜಿ ನಮಗೆ ಸಿಂಪಲ್ ಒಂದು ಎಂಟ್ರಿ ಕಂಡೀಷನನ್ನು ತಿಳಿಸುತ್ತೆ, ಅದೇ ರೀತಿ ಎಕ್ಸಿಟ್ ಕಂಡೀಷನನ್ನು ತಿಳಿಸುತ್ತೆ. ಸೊ ನಾವು ಯಾವಾಗ ಎಂಟ್ರಿ ಆಗಬೇಕು, ಯಾವಾಗ ಎಕ್ಸಿಟ್ ಆಗಬೇಕು ಅನ್ನೋದನ್ನು ತಿಳಿಸುವಂಥದ್ದು ಸ್ಟ್ರಾಟಜಿ. ಅದರ ನಂತರ ಇರುವಂಥದ್ದು ನಾವು ರಿಸ್ಕ್ ಮ್ಯಾನೇಜ್ಮೆಂಟನ್ನು, ಅದೇ ರೀತಿ ನಮ್ಮ ಡಿಸಿಪ್ಲಿನನ್ನು ಒಂದಷ್ಟು ಟೈಮ್ವರೆಗೂ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಹೋದಾಗ ಮಾತ್ರ ಅಲ್ಲಿ ನಮಗೆ ಪ್ರಾಫಿಟೇಬಲನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಜಸ್ಟ್ ಬಿಕಾಸ್ ಸ್ಟ್ರಾಟಜಿಯೇ ನಮಗೆ ಪ್ರಾಫಿಟೇಬಲ್ ಆಗಿರೋದಿಲ್ಲ. 90% ಅಕ್ಯುರೇಸಿ ಇರುವ ಸ್ಟ್ರಾಟಜಿಯನ್ನು ಒಂದು ಡಿಸಿಪ್ಲಿನ್ ಇಲ್ಲದೆ ಫಾಲೋ ಮಾಡಿದಾಗ ಆ ಸ್ಟ್ರಾಟಜಿ ನಿಮಗೆ ಲಾಸನ್ನು ಕೊಡುತ್ತೆ. ಸೊ ಅದಕ್ಕೋಸ್ಕರ ಒಂದು ಪೊಸಿಷನ್ ಸೈಜಿಂಗ್ ರಿಸ್ಕ್ ಮ್ಯಾನೇಜ್ಮೆಂಟ್ ರೂಲನ್ನು ಫಿಕ್ಸ್ ಮಾಡಿಕೊಂಡು ನೀವು ಸ್ಟ್ರಾಟಜಿಯನ್ನು ಫಾಲೋ ಮಾಡಬೇಕಾಗತ್ತೆ. ಇದು 100% ಪ್ರಾಫಿಟೇ ಕೊಡುತ್ತೆ ಅಂತಲ್ಲ, ಇಲ್ಲಿ ಒಂದಷ್ಟು ಲಾಸ್ಗಳು ಕೂಡ ಕೊಡುತ್ತೆ. ಬಟ್ ಲಾಸ್ ಕೊಟ್ಟಾಗ ನಾನು ತೋರಿಸಿದಾಗೆ ಒಂದಷ್ಟು ಕಡಿಮೆ ಲಾಸ್ ಇರುತ್ತೆ. ನೀವು ಟ್ರೆಂಡನ್ನು ರೈಡ್ ಮಾಡಿದಾಗ ದೊಡ್ಡ ಟ್ರೆಂಡನ್ನು ನಿಮಗೆ ರೈಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
ಸೊ ಈ ಸ್ಟ್ರಾಟಜಿಯನ್ನು ನೀವು ಟೆಸ್ಟ್ ಮಾಡಿ ನಿಮ್ಮ ಒಂದಷ್ಟು ಟ್ವೀಕ್ಗಳನ್ನು ಮಾಡಿಕೊಂಡು ಯೂಸ್ ಮಾಡಿ. ಬಿಗಿನರ್ಗಳಿಗೆ ಏನೂ ಗೊತ್ತಿಲ್ಲ ಅನ್ನೋರಿಗೆ ಟ್ರೇಡನ್ನು ಮಾಡಲಿಕ್ಕೆ ಇದು ಒಂದು ಬೆಸ್ಟ್ ಎಂಟ್ರಿ ಪಾಯಿಂಟ್ ಆಗುತ್ತೆ, ಬೆಸ್ಟ್ ಸ್ಟ್ರಾಟಜಿ ಆಗುತ್ತೆ ಅಂತ ಹೇಳ್ಬೋದು. ಈ ಸ್ಟ್ರಾಟಜಿ ಬಗ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಅದೇ ರೀತಿ ನಿಮ್ಮ ಟ್ರೇಡರ್ ಫ್ರೆಂಡ್ಗೆ ಈ ಸ್ಟ್ರಾಟಜಿಯನ್ನು ಶೇರ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.